ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ನವಂಬರ್ 2 ಭಾನುವಾರದಿಂದ ನವಂಬರ್ 8 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನೆಲ್ಲ ತಿಳಿದುಕೊಳ್ಳೋಣ. ನವಂಬರ್ 2 ಭಾನುವಾರ ಇಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ. ದೇಶಾದ್ಯಂತ ಆಚರಿಸಲ್ಪಡುವಂತಹ ತುಳಸಿ ಹಬ್ಬ ಅಥವಾ ತುಳಸಿ ಕಲ್ಯಾಣ, ಉತ್ಥಾನ ದ್ವಾದಶಿ ಎಂಬಂತಹ ಹೆಸರುಗಳಿಂದ ಕರೆಯಲ್ಪಡುವಂಥ ತುಳಸಿ ಹಬ್ಬ ಅಥವಾ ತುಳಸಿ ಪೂಜೆ ಮಾಡುವಂಥದ್ದು, ಅಥವಾ ತುಳಸಿ ಕಲ್ಯಾಣ ಮಹೋತ್ಸವ, ತುಳಸಿ ವಿವಾಹೋತ್ಸವ, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟರೂ ಇಂದು ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡುವಂಥದ್ದು. ಕಾರ್ತಿಕ ಮಾಸದ ಶುಕ್ಲ ದ್ವಾದಶಿ ಎಂದು ಪೌರಾಣಿಕ ಹಿನ್ನೆಲೆ ತಮಗೆಲ್ಲರಿಗೂ ಗೊತ್ತಿರುವಂತೆ ತುಳಸಿ ಮತ್ತು ಜಲಂಧರರ ಒಂದು ಕಥಾ ಪ್ರಕರಣದಲ್ಲಿ ಪತಿವ್ರತ ಶಕ್ತಿಯಾದಂತಹ ಆ ವೃಂದೆಯ ಒಂದು ಪತಿವ್ರತ ಶಕ್ತಿಗೆ ಶ್ರೀಮನ್ನಾರಾಯಣನೇ ಆತನು ಒಂದು ಮಾರು ವೇಷದಲ್ಲಿ ಬಂದು ಆತನೇ ಜಲಂಧರ ರೂಪದಲ್ಲಿ ಬಂದು ಆತೆಯ ಪಾತಿವ್ರತ್ಯ ಭಂಗ ಮಾಡಬೇಕಾಯಿತು. ಯಾಕಂದರೆ ಆ ಜಲಂಧರನ ಅವನ ಅಹಮ್ಮನ್ನು, ಜಲಂಧರನ ಉಪಟಳವನ್ನು ನಿವಾರಿಸಬೇಕಾಗಿತ್ತು. ಹಾಗಾಗಿ ಆ ಜಲಂಧರನ ಅತಿಶಯವಾದ ಅಹಂಕಾರ, ಆತನ ದುರಾಚಾರಗಳ ನಿರ್ಮೂಲನಕ್ಕಾಗಿ ಆ ವೃಂದೆಯ ವಿಚಾರದ ಕಥೆಗಳು ಬರುತ್ತವೆ. ಮುಂದೆ ಆ ತ್ರಿಮೂರ್ತಿಗಳು ಆ ವೃಂದೆಗೆ ವಿಶೇಷವಾದ ಸ್ಥಾನಮಾನವನ್ನು ನಾವು ಕೊಟ್ಟು ತುಳಸಿಯ ರೂಪದಲ್ಲಿ ಆಕೆಯು ಯಾವಾಗಲೂ ವಿಷ್ಣು ಭಕ್ತಿ ಆಗುತ್ತೆ. ವಿಷ್ಣು ಭಕ್ತೆಯು ಆಗಿರೋ ಕಾರಣ ಆ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ನಿರಂತರವಾಗಿ, ಅಂದರೆ ಯಾವುದೇ ರೀತಿಯ ನಾರಾಯಣ ಅಥವಾ ವಿಷ್ಣು ಆಲಯದಲ್ಲಿ ತುಳಸಿ ಇಲ್ಲದೆ ಯಾವುದೇ ಪೂಜೆ ನಡೆಯೋದಿಲ್ಲ, ಅಥವಾ ತುಳಸಿಯ ಅರ್ಪಣೆ ಇಲ್ಲದೆ ವಿಷ್ಣು ಪೂಜೆ ಅದು ಅಪರಿಪೂರ್ಣ ಆಗತ್ತೆ. ಹಾಗಾಗಿ ತುಳಸಿಗೂ ವೃಂದಾಗೂ ಆಕಳು ಅಪರಿಮಿತವಾದ ವಿಷ್ಣು ಭಕ್ತೆಯಾಗಿರುವಂಥವಳು. ಆಕೆಯ ವಿವಾಹ ಜರುಗಿದಂತಹ ಸಾಂಕೇತಿಕವಾಗಿ, ಯಾಕಂದರೆ ವಿಷ್ಣುವಿನೊಂದಿಗೆ ಆಕೆಯ ವಿವಾಹ ಜರುಗಿದಂತಹ ಸಾಂಕೇತಿಕವಾಗಿ ಆ ತುಳಸಿ ಕಲ್ಯಾಣವನ್ನು ಇಂದು ಮಾಡ್ತಾರೆ. ಜೊತೆಗೆ ಇಂದು ಈ ಚಾತುರ್ಮಾಸದ ಅಷ್ಟು ವ್ರತಗಳು ಇಲ್ಲಿಗೆ ಮುಗಿಯುತ್ತವೆ. ಚಾತುರ್ಮಾಸದ 4 ತಿಂಗಳ ಆ ವ್ರತಗಳು ಇಂದಿಗೆ ಸಮಾಪ್ತಿಯಾಗಿ ದೇವ ಚಾತುರ್ಮಾಸ ಸಹ ಮುಗಿಯುತ್ತೆ. ಅಂದರೆ ಬಹಳಷ್ಟು ವಿಷ್ಣು ಆಲಯಗಳಲ್ಲಿ ಅಥವಾ ಹಲವಾರು ದೇವಾಲಯಗಳಲ್ಲಿ ಇಲ್ಲಿವರೆಗೆ ದೇವರು ಹೊರಗಿನ ಉತ್ಸವಕ್ಕೆ, ಹೊರಗಿನ ಪ್ರಾಕಾರೋತ್ಸವಕ್ಕೆಲ್ಲ ಬರುವಂಥದ್ದು ಕಡಿಮೆ ಇರುತ್ತೆ. ತಿರುಪತಿಯನ್ನು ಹೊರತುಪಡಿಸಿ ಇತರೆಲ್ಲ ಆಲಯ, ತಿರುಪತಿಯಲ್ಲಿ ನಿತ್ಯೋತ್ಸವ ಆಗುವಂಥದ್ದು ಅದು ವಿಚಾರ ಬೇರೆ. ಆದರೆ ಹೆಚ್ಚಿನೆಲ್ಲ ಆಲಯಗಳಲ್ಲಿ ಅಲ್ಲಿ ಚಾತುರ್ಮಾಸ ಆರಂಭದಿಂದ 4 ತಿಂಗಳ ಕಾಲ ಹೊರಗಿನ ಉತ್ಸವಗಳೆಲ್ಲ ನಂತರ ಈಗ ಇಂದಿನಿಂದ ಪ್ರಥಮವಾಗಿ ದೇವರು ಬಂದಂತಹ ತುಳಸಿ ವೃಂದ, ತುಳಸಿ ಕಟ್ಟೆ ಮೇಲೆ ದೇವರ ಪ್ರತಿಮೆಯಿಟ್ಟು ಅಲ್ಲಿ ಉತ್ಥಾನ ದ್ವಾದಶಿ, ದೇವ ಉತ್ಥಾನ ದ್ವಾದಶಿ ಎಂದು ಕರೆಯುವಂಥ ಪದ್ಧತಿ ಇರುತ್ತೆ. ವಿಷ್ಣು ಆಲಯಗಳು ವಿಶೇಷವಾದ ಪೂಜೆ ಮಾಡ್ತಾರೆ. ಜೊತೆಗೆ ವಿಷ್ಣು ಭಕ್ತರಲ್ಲದೆ ಎಲ್ಲ ಹಿಂದೂ ಸಂಪ್ರದಾಯಸ್ಥರು ದೇಶಾದ್ಯಂತ ತುಳಸಿ ಪೂಜೆ, ತುಳಸಿ ಕಲ್ಯಾಣವನ್ನು ಇಂದು ಮಾಡುವಂಥದ್ದು. ಜೊತೆಗೆ ಇಂದು ಖಗೋಳದ ವಿಸ್ಮಯ ಜರುಗುತ್ತೆ. ಅಲ್ಲಿ ಶುಕ್ರನು ತುಲಾರಾಶಿಗೆ ಪ್ರವೇಶಿಸುವಂಥದ್ದು. ನೋಡಿ, ತುಳಸಿ ಪೂಜೆಯ ಉತ್ತಮವಾದ ಪರ್ವ ಕಲ್ಯಾಣ ದಿನ. ಜೊತೆಗೆ ಇಂದು ಇನ್ನೊಂದು ಕಲ್ಯಾಣ ದಿನ ಅಂದರೆ ಶುಕ್ರನು ತನ್ನ ಸ್ವಕ್ಷೇತ್ರವಾದ ತುಲಾರಾಶಿಯನ್ನು ಪ್ರವೇಶಿಸ್ತಾನೆ. ಶುಕ್ರನಿಗೆ ವೃಷಭ ಮತ್ತು ತುಲಾರಾಶಿಗಳು ಆತನ ಸ್ವಕ್ಷೇತ್ರ ಎನಿಸಲ್ಪಟ್ಟಿವೆ. 2 ರಾಶಿಗಳ ಆಧಿಪತ್ಯ ಗುರು ಹೇಗೆ ಇದ್ದಾನೆ, ಅದೇ ರೀತಿ ದೈತ್ಯ ಗುರು ಶುಕ್ರನಿಗೆ, ದೇವಗುರು ಬೃಹಸ್ಪತಿ ಆಗಿದ್ದರೆ ದೈತ್ಯ ಗುರು ಅಥವಾ ಅಸುರ ಗುರು ಶುಕ್ರಾಚಾರ್ಯ. ಇಲ್ಲಿ ಆ ತುಳಸಿ ವೃಂದ ಕಥೆಯಲ್ಲಿ ಸಹ ಶುಕ್ರಾಚಾರ್ಯರ ಪಾತ್ರ ಬಹಳ ಬರುತ್ತೆ. ಶುಕ್ರಾಚಾರ್ಯರು ಕೆಲವು ಸಲಹೆ ಸೂಚನೆ ಕೊಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಂದು ವಿಶೇಷವಾಗಿ ಈ ತುಳಸಿ ಪೂಜೆ ದಿನವೇ ಶುಕ್ರನ ತುಲಾ ಪ್ರವೇಶವು ಆಗ್ತಾಯಿದೆ. ವಿಶೇಷವಾದ ಅದರ ಪ್ರತ್ಯೇಕವಾದ ಶುಕ್ರನ ತುಲಾ ಪ್ರವೇಶದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ಎಲ್ಲ ರಾಶಿಗಳ ಮೇಲೆ ಶುಕ್ರನ ಪ್ರಭಾವ ಹೇಗಿರುತ್ತೆ, ತಾತ್ಕಾಲಿಕವಾದ ಶುಕ್ರ ದೆಸೆಯಂತಹ ಉತ್ತಮ ಫಲಗಳು ಕೆಲವೊಂದು 5-6 ರಾಶಿಗಳಿಗೆ ಬರಲಿವೆ. ಅವೆಲ್ಲನ್ನು ನೀವು ವೀಕ್ಷಿಸಿಕೊಳ್ಳಿ. ಹೀಗೆ ತುಳಸಿ ಪೂಜೆಯ ಈ 2ನೇ ತಾರೀಕು ಭಾನುವಾರದ ಬಳಿಕ ಮತ್ತೆ 3ನೇ ತಾರೀಕು ಸೋಮವಾರ, ಇದು ಸಹ ಶ್ರೇಷ್ಠವಾದ ದಿನ. ಕಾರ್ತಿಕ ಸೋಮವಾರ, 2ನೇ ಕಾರ್ತಿಕ ಸೋಮವಾರ. ಕಾರ್ತಿಕ ಮಾಸದಲ್ಲಿ ಬರುವಂಥ ಪ್ರತಿ ಸೋಮವಾರ ವಿಶೇಷವಾದ ಮಹತ್ವವನ್ನು ಪಡೆದು ವಿಶೇಷವಾಗಿ ಶಿವನಿಗೆ ಸಂಬಂಧಪಟ್ಟ ವ್ರತ ನಿಯಮಾವಳಿಗಳಿಗೆ, ಶಿವನ ದೇವಾಲಯಗಳ ಸಂದರ್ಶನಗಳಿಗೆ, ಅಂದರೆ ವರ್ಷಪೂರ್ತಿ ಯಾರಿಗೆ 16 ಸೋಮವಾರದ ವ್ರತವನ್ನೆಲ್ಲ ಮಾಡಲಿಕ್ಕೆ ಆಗುತ್ತಲೋ ಅವರು ಕಾರ್ತಿಕ ಮಾಸದಲ್ಲಿ ಬರತಕ್ಕಂಥ 4 ಅಥವಾ 5 ಸೋಮವಾರದೊಂದು ವ್ರತನಿಷ್ಠರಾಗಿ ಅಲ್ಲಿ ಶಿವಾಲಯಗಳ ಸಂದರ್ಶನ ಮಾಡುತ್ತದೆ. ಜೊತೆಗೆ ಇಂದಿನ ಸೋಮವಾರದಲ್ಲಿ ವೈಶಿಷ್ಟ್ಯ ಇದೆ. ಇಂದು ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಸೋಮ ಪ್ರದೋಷ ಅಂತಾರೆ. ಹಾಗಾಗಿ ಪ್ರದೋಷಯುಕ್ತವಾದ ಕಾರ್ತಿಕ ಸೋಮವಾರ ಅಪರೂಪಕ್ಕೆ ಬರುವಂಥದ್ದು, ಯಾವಾಗಲೂ ಬರೋದಿಲ್ಲ. ಅಂತಹ ಅಪರೂಪದಲ್ಲಿ ಅಪರೂಪವಾಗಿ ಬಂದಿದೆ. ಈ ಬಾರಿ
ತುಳಸಿ ಕಲ್ಯಾಣದ ದಿನವೂ ಶುಕ್ರನ ತುಲಾ ಪ್ರವೇಶ, ಜೊತೆಗೆ ಈ ಸೋಮವಾರದಂದು ವಿಶೇಷವಾಗಿ ಶಿವನ ಅನುಷ್ಠಾನ ಮಾಡುವಂಥವರಿಗೆ ಸೋಮ ಪ್ರದೋಷವು ಬಂದಿದೆ, ಕಾರ್ತಿಕ ಸೋಮವಾರ ಒಂದು, ಹಾಗಾಗಿ ವಿಶೇಷ ಫಲ ಇದೆ. ಇಂದು ವಿಶೇಷವಾದ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಉತ್ತರ ಭಾದ್ರ ನಕ್ಷತ್ರ ಹರ್ಷಣ ಯೋಗ ಕಾಲ ಇರುವಂಥದ್ದು. ಹಾಗಾಗಿ ಸೋಮವಾರ ವಿಶೇಷವಾಗಿ ಯಾರು ತಮ್ಮ ಮನೆಯಲ್ಲಿದ್ದುಕೊಂಡು ಸಹ ಮಾಡ್ಬೋದು, ಅಥವಾ ಶಿವಾಲಯಗಳ ಸಂದರ್ಶನ ಮಾಡಿಕೊಂಡು ಶಿವನ ಅಷ್ಟೋತ್ತರ, ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ ಅಥವಾ ಇಷ್ಟವಾದಂಥ ಯಾವುದೇ ರೀತಿಯ ಶಿವನ ರುದ್ರ ಪಠಣ ಇತ್ಯಾದಿಗಳನ್ನು ಸಹ ಮಾಡ್ಬೋದಾಗಿದೆ. ಇಂದು ಬಹಳ ಅತ್ಯುತ್ತಮವಾದ ಪವಿತ್ರವಾದ ದಿನ. ಇನ್ನು 4ನೇ ತಾರೀಕು ಮಂಗಳವಾರ, ಇಂದು ಕಾರ್ತಿಕ ಶುಕ್ಲ ಚತುರ್ದಶಿ. ಇದನ್ನು ವಿಶೇಷವಾಗಿ ವಿಷ್ಣು ಭಕ್ತರಿಗೆ ಬಹಳ ಒಂದು ಪವಿತ್ರವಾದ ದಿನ. ಇದು ವೈಕುಂಠ ಚತುರ್ದಶಿ ಎನಿಸಲ್ಪಟ್ಟಿದೆ. ಅಂದರೆ ಅಲ್ಲಿ ಭೂಮಿಗೆ ಆಗಮಿಸಿ ಅಂತಹ ಒಂದು ವಿಶೇಷವಾಗಿ ಈ ವಿಷ್ಣುವಿನ ಅವತಾರದಲ್ಲಿ ಆತನು ಶಿವನ ಪೂಜೆಯನ್ನು ಮಾಡ್ತಾನೆ. ಆತನ ಒಂದು ಯಾವುದೇ ರೀತಿ ತನಗೆ ಸಾಕ್ಷಾತ್ಕಾರಕ್ಕಾಗಿ ತನ್ನಲ್ಲಾದಂಥ ತಪ್ಪುಗಳಿಂದಾಗಿ, ಯಾಕಂದರೆ ಆ ದೇವತಾ ಸ್ವರೂಪದ ಅವತಾರದಲ್ಲೂ ಗಮನಿಸ್ತೇವೆ, ಅವರಿಂದಲೂ ಕೆಲವೊಂದು ತಪ್ಪುಗಳು ಅಚಾತುರ್ಯಗಳು ಘಟಿಸುತ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ. ಜೊತೆಗೆ ಅವರಿಂದಾದ ಒಂದು ತನಗೆ ಶಿವನ ಸಾಕ್ಷಾತ್ಕಾರ ಆಗಬೇಕು ಅಥವಾ ತಾನೊಂದು ವ್ರತವನ್ನು ಮಾಡಬೇಕು ಅಂತೇಳಿ ಅಲ್ಲಿ ಸಹಸ್ರ ಕಮಲಗಳನ್ನು ಅರ್ಪಣೆ ಮಾಡಿ ಶಿವನ ಪೂಜೆ ಮಾಡುವಂಥದ್ದು ನಡೆಯುತ್ತೆ. ಆ ಸಹಸ್ರ ಕಮಲಗಳಲ್ಲಿ ಕೊನೆಯದ ಒಂದು ಕಮಲವು ಅಲ್ಲಿ ಮಾಯ ಆಗಿಬಿಡುತ್ತೆ. 999 ಕಮಲ ಅರ್ಪಿಸ್ತಾನೆ, ಮುಂದನೇ ಕಮಲವನ್ನು ಅರ್ಪಿಸಲಿಕ್ಕೆ ಕಮಲ ಇರೋದಿಲ್ಲ. ಆಗ ಅಲ್ಲಿ ವಿಷ್ಣುವು ತನ್ನ ನೇತ್ರ ಕಮಲ ಅಂದರೆ ತನ್ನ ಒಂದು ಕಣ್ಣಿನ ಗಡ್ಡೆಯನ್ನು ಕಂಡು ಅಲ್ಲಿ ಶಿವನಿಗೆ ಸಮರ್ಪಣೆ ಮಾಡುವಂಥ ಘಟನೆ, ಅಲ್ಲಿ ಆವಾಗ ಶಿವನ ಸಾಕ್ಷಾತ್ಕಾರ ಆಗುವಂಥದ್ದು ಒಂದು ಕಥೆ ಎಲ್ಲ ಬರುತ್ತೆ. ಅಂದಿನಿಂದ ಆತನಿಗೆ ಕಮಲಾಕ್ಷ ಅಂದರೆ ಆತನ ಒಂದು ಕಣ್ಣುಗಳೇ ಕಮಲದಂತೆ ಇರ್ತವೆ. ಅಂತಹ ಆ ಕಮಲ ನಯನನೇ ತನ್ನ ಒಂದು ನಯನವನ್ನು ಅರ್ಪಿಸುವಂತಹ ಘಟನೆ ಈ ವೈಕುಂಠ ಚತುರ್ದಶಿ ಅಂತ ಜರುಗುತ್ತೆ. ಜೊತೆಗೆ ಇಂದು ವಿಶೇಷವಾದ ಎಲ್ಲ ವಿಷ್ಣು ಆಲಯಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು, ಕಾರ್ತಿಕ ದೀಪೋತ್ಸವಗಳು ಹಲವಾರು ದೇವಗಳು ಜರುಗುತ್ತೆ. ತಿರುಪತಿಯಂತಹ ಅತಿಶಯ ಕ್ಷೇತ್ರದಲ್ಲಿ ಸಹ ವಿಶೇಷವಾದ ಪೂಜೆ ಪುನಸ್ಕಾರಗಳು ವೈಕುಂಠ ಚತುರ್ದಶಿ ಅಂತ ಜರುಗುತ್ತೆ. ಹಾಗಾಗಿ ಇಂದಿನ ದಿನಕ್ಕೆ ಬಹಳ ಮಹತ್ವ ಇದೆ. ರೇವತಿ ನಕ್ಷತ್ರ, ವರ್ಜ್ರಯೋಗ, ಗರಜಕರಣ ಇರುವಂಥದ್ದು. ಹೀಗಾಗಿ ಈ ಸೋಮವಾರ ವಿಶೇಷವಾಗಿ ಶಿವನ ಭಕ್ತಿ, ಶಿವನ ಅನುಷ್ಠಾನ, ಶಿವನ ಪೂಜೆಗೆ ಅನುಷ್ಠಾನವಾದರೆ, ಅಂತೆ ಮಂಗಳವಾರದಂದು ಚತುರ್ದಶಿಯಂದು ಆ ವಿಷ್ಣುವಿನ ಒಂದು ವಿಶೇಷವಾದ ದಿನ ಆಗಿರುತ್ತೆ. ಇನ್ನು 5ನೇ ತಾರೀಕು ಬುಧವಾರ ಮತ್ತೊಂದು ಮಹತ್ವದ ದಿನ, ಕಾರ್ತಿಕ ಶುಕ್ಲ ಪೌರ್ಣಿಮೆ, ಕಾರ್ತಿಕ ಹುಣ್ಣಿಮೆ ಅಂತ. ಅಂದರೆ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಮಹತ್ವ ಇರುತ್ತೆ. ವಿಶೇಷವಾಗಿ ದೀಪ ಆರಾಧನೆ, ದೀಪೋತ್ಸವ, ದೀಪಗಳನ್ನು ಬೆಳಗಿಸುವಂಥದ್ದು ಅಥವಾ ಸ್ನಾನಗಳನ್ನು, ತೀರ್ಥ ಸ್ನಾನಗಳನ್ನು ಮಾಡುವಂಥದ್ದು, ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು, ಈ ರೀತಿ ಒಂದೊಂದು ದಿನಕ್ಕೂ ಒಂದೊಂದು ಮಹತ್ವದ. ಇಂದು ಕಾರ್ತಿಕ ಶುಕ್ಲ ಪೌರ್ಣಿಮೆ ತಿಥಿ, ಚಂದ್ರ ಜಯಂತಿ. ಅಂದರೆ ಈ ನವಗ್ರಹಗಳ ವ್ಯವಸ್ಥೆಯಲ್ಲಿ ಬರುವಂತಹ ಪ್ರಮುಖವಾದ ಗ್ರಹ ಚಂದ್ರ ಆಗಿದ್ದಾನೆ. ಚಂದ್ರಮ ಮನಸೋಜಾತ ಅಂತ ಹೇಳಿ ಆತನು ಮನೋಕಾರಕನಾಗಿದ್ದಾನೆ. ಚಂದ್ರನು ಪ್ರತಿಯೊಂದು ಜೀವಿಗಳಲ್ಲಿ ಮನಸ್ಸಿನಲ್ಲಿ ಆಗುವಂಥ ಒಂದು ಏರುಪೇರುಗಳಿಗೆ ಚಂದ್ರನು ನೇರವಾದ ಕಾರಣ ಆಗಿದ್ದಾನೆ. ಇದನ್ನು ಈಗ ವೈಜ್ಞಾನಿಕ ಸಂಶೋಧನೆಯಲ್ಲಿ ಸಹ ಇದು ಸಾಬೀತುಪಡುತ್ತಿದೆ. ಯಾಕಂದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ಮನುಷ್ಯರ ಮನಸ್ಸಿನ ಮನೋತರಂಗಗಳು ಸಹ ಭೇದ ಭಾವ ಆಗ್ತವೆ. ಅಮಾವಾಸ್ಯೆ, ಹುಣ್ಣಿಮೆ ಅಂಥೇಳಿ ಈಗ ನಮ್ಮ ಆಡು ಭಾಷೆಯಲ್ಲಿ ಬರ್ತದೆ. ಅವರಿಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವಲ್ಪ ಏರುಪೇರಾಗುತ್ತೆ. ಅಥವಾ ಖಂಡಿತವಾಗಿಯೂ ಅದನ್ನು ಮಾನಸಿಕ ಅಸ್ವಸ್ಥರ ವಿಚಾರವಾಗಿ ಹೇಳುವಂಥದ್ದು ಇದೆ, ಅದು ಖಂಡಿತ ತಪ್ಪು. ಎಲ್ಲ ವ್ಯಕ್ತಿಗಳ ಮೇಲೂ ಸಹ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಪ್ರಭಾವ ಖಂಡಿತ ಆಗುತ್ತೆ. ಜೊತೆಗೆ ಸೂರ್ಯನು ಕೆಲವೊಂದು ನಕ್ಷತ್ರಗಳು ಇರುವಾಗ, ಉದಾಹರಣೆಗೆ ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರ ಇರುವಾಗ ಮನಸ್ಸಲ್ಲಿ ಉದ್ವೇಗ, ಕೋಪ, ಆತಂಕ ಹೆಚ್ಚಾಗಿ. ಹಾಗಾಗಿ ಆ ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರವನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ವ್ಯರ್ಜೆ ಮಾಡಿದ್ದಾರೆ, ಶುಭ ಕಾರ್ಯಗಳನ್ನು ಮಾಡಲಿಕ್ಕಿಲ್ಲ. ಹಾಗೆ ಆ ಥರ ಆ ಕೆಲವೊಂದು ನಕ್ಷತ್ರಗಳಿಗೆ ತನ್ನದೇ ಪ್ರಭಾವ ಇರುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನಿದ್ದಾಗ ಅಲ್ಲಿ ಬೇರೆ ಬೇರೆ. ಹಾಗಾಗಿ ಚಂದ್ರನು ಯಾವ್ಯಾವ ರಾಶಿ ಮತ್ತು ನಕ್ಷತ್ರ ಇರ್ತಾನೋ ಅವೆಲ್ಲವೂ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಚಂದ್ರ ಜಯಂತಿ ಇಂದು ಆಗಿದೆ. ಆ ಚಂದ್ರನಿಗೆ ನವಗ್ರಹಗಳ ವ್ಯವಸ್ಥೆಯಲ್ಲಿ ತನ್ನದೇ ಸ್ಥಾನ ಇರುವಂಥದ್ದು. ಚಂದ್ರನಿಗೆ ಸಂಬಂಧಪಟ್ಟ ಪೂಜೆ ಪುನಸ್ಕಾರ ಅನುಷ್ಠಾನ, ಚಂದ್ರ ಅಷ್ಟೋತ್ತರ ಶತನಾಮ ಇವೆಲ್ಲವನ್ನು ನಾವು ಪಠನೆ ಮಾಡ್ಬೋದಾಗಿದೆ. ಜೊತೆಗೆ ಇಂದು ವಿಶೇಷವಾಗಿ ಜನಪದೀಯ ಆಚರಣೆಯಲ್ಲಿ ದೊಡ್ಡ ಗೌರಿ ಹುಣ್ಣಿಮೆ ಎಂದು ಇದನ್ನು ಆಚರಣೆ ಮಾಡ್ತಾರೆ. ದೊಡ್ಡ ಗೌರಿ ಹುಣ್ಣಿಮೆ ಎಂದು ಆಚರಣೆ ಮಾಡುವಂಥ ಪದ್ಧತಿ. ಅಶ್ವಿನಿ ನಕ್ಷತ್ರ ಇರುತ್ತೆ, ಸಿದ್ಧಿಯೋಗ, ಭದ್ರಕರಣ ಇರುವಂಥದ್ದು. ಜೊತೆಗೆ ಇಂದು ವ್ಯಾಸ ಪೂಜೆಯನ್ನು ಮಾಡುವಂಥ ಪದ್ಧತಿ ಹಲವಾರು ಆಲಯಗಳಲ್ಲಿರ್ತವೆ. ಯಾಕಂದರೆ ಚಾತುರ್ಮಾಸದ ಆರಂಭದ ಸಲ ವ್ಯಾಸ ಪೂಜೆ ಬರುತ್ತೆ, ಚಾತುರ್ಮಾಸದ ಮಧ್ಯದಲ್ಲೂ ವ್ಯಾಸ ಪೂಜೆ ಬರುತ್ತೆ. ಇಂದು ಚಾತುರ್ಮಾಸದ ಸಾಂಕೇತಿಕವಾದ ಒಂದು ಅಲ್ಲಿ ಕೊನೆಗಾಣಿಸುವಂಥ ಸಾಂಕೇತಿಕವಾಗಿ ಚಾತುರ್ಮಾಸವನ್ನು ಕೊನೆಗಾಣಿಸಲಿಕ್ಕೆ ಇಂದು ಸಹ ವ್ಯಾಸ ಪೂಜೆ ಮಾಡುವಂಥ ಪದ್ಧತಿ ಇಂದಿರುತ್ತೆ. ಹಾಗಾಗಿ ಕಾರ್ತಿಕ ಹುಣ್ಣಿಮೆಗೆ ಒಂದು ಧಾರ್ಮಿಕವಾದ, ಆಧ್ಯಾತ್ಮಿಕವಾದ, ಜಾನಪದೀಯವಾದ ಎಲ್ಲ ಒಂದು ಮಹತ್ವ ಇರುತ್ತೆ. ಜೊತೆಗೆ ಸಾಂಸ್ಕೃತಿಕವಾಗಿ ಇದು ಬಹಳ ಉತ್ತಮವಾದ ಆಗಿದೆ. ಜೊತೆಗೆ ಇಂದು ಸಿಖ್ ಮತಪಂಥದಲ್ಲಿ ಗುರುನಾನಕರ ಜಯಂತಿ, ಗುರುನಾನಕರ ಜನ್ಮ ಆಗಿರುವಂಥ ದಿನ. ಹಾಗೆ ಸಿಖ್ ಮತದಲ್ಲೂ ಸಹ ಇದಕ್ಕೆ ತನ್ನದಾದ ಮಹತ್ವ ಇರುತ್ತೆ. ಹಾಗಾಗಿ ಕಾರ್ತಿಕ ಹುಣ್ಣಿಮೆ ಎಂದು ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿ ನಿಮ್ಮ ಇಷ್ಟ ದೇವರೋ, ಕುಲದೇವರೋ ಅಥವಾ ದೇವಿನೋ ಅಥವಾ ಶಿವನೋ, ವಿಷ್ಣುನೋ ಇಂತಹ ಯಾವುದೇ ಆಲಯಗಳ ಸಂದರ್ಶನ ಮಾಡ್ಬೋದು, ಪೂಜೆ ಪುನಸ್ಕಾರ ಮಾಡ್ಬೋದು. ಜೊತೆಗೆ ಎಲ್ಲಿ ದೀಪೋತ್ಸವಗಳು ಜರುಗುತ್ತವೆ ಅಲ್ಲಿ ಸಹ ನಿಮ್ಮದೇ ಯಾವುದೇ ರೀತಿಯ ಕೊಡುಗೆಯನ್ನು, ಕಾಣಿಕೆಯನ್ನು ಸಲ್ಲಿಸಬಹುದಾಗಿದೆ. ಇನ್ನು 6ನೇ ತಾರೀಕು ಗುರುವಾರ, ಕಾರ್ತಿಕ ಬಹುಳ ಪಾಡ್ಯಮಿ, ಭರಣಿ ನಕ್ಷತ್ರ, ವ್ಯತಿಪಾತ ಯೋಗ, ಕೌಲವ ಕಾರಣ ಇರುವಂಥದ್ದು. ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಗುರುವಾರ ಆಗಿರೋ ಕಾರಣ ಯಾವುದೇ ರೀತಿಯ ಗುರುವಿಗೆ ಸಂಬಂಧಿತವಾದ ಪೂಜೆ, ಗುರುಕ್ಷೇತ್ರಗಳ ಸಂದರ್ಶನ, ಗುರುವಿನ ಸ್ತೋತ್ರ ಪಠಣೆಗಳನ್ನು ಮಾಡುವಂಥದ್ದು
ಇನ್ನು 7ನೇ ತಾರೀಕು ಶುಕ್ರವಾರ ಕಾರ್ತಿಕ ಬಹುಳ ಬಿದಿಗೆ ಕೃತ್ತಿಕಾ ನಕ್ಷತ್ರ ಇರುವಂಥದ್ದು. ಜೊತೆಗೆ ಕೃತ್ತಿಕಾ ಉಪರಿ ರೋಹಿಣಿ ಅಂದರೆ ಪ್ರಾರಂಭದಲ್ಲಿ ಪ್ರಾತಃ ಕಾಲದಲ್ಲಿ ಕೃತ್ತಿಕಾ, ಆಮೇಲೆ ರೋಹಿಣಿ ನಕ್ಷತ್ರ ಬರುತ್ತೆ. ವರಿಯ ನೋಗ ಗರಜೆ ಕರಡುವಂಥ ಸಾಮಾನ್ಯ ದಿನ ಆಗಿದೆ. ಯಾವುದೇ ರೀತಿಯ ಈ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಒಪ್ಪಂದಗಳಿಗೆ ಉತ್ತಮವಾಗಿರುತ್ತೆ. ಇನ್ನು 8ನೇ ತಾರೀಕು ಶನಿವಾರ ಕಾರ್ತಿಕ ಬಹುಳ ತದಿಗೆ ಇಂದು, ಜೊತೆಗೆ ಉಪರಿ ಚತುರ್ಥಿನೂ ಆರಂಭ ಆಗುತ್ತೆ ಸಾಯಂಕಾಲದಲ್ಲಿ ಅಥವಾ ರಾತ್ರಿ ಕಾಲದಲ್ಲಿ. ಹಾಗಾಗಿ ಇಂದು ಸಂಕಷ್ಟಾರ ಚತುರ್ಥಿನ ಹಿಂದೆ ಆಚರಣೆ ಮಾಡ್ತಾರೆ. ಸಂಕಷ್ಟಾರ ಚತುರ್ಥಿ ಸುಮಾರು 8:45 ಗಂಟೆಗೆ ರಾತ್ರಿ ಚಂದ್ರೋದಯ ಆದಾಗ ಅಲ್ಲಿ ವ್ರತವನ್ನು ಸಮಾಪ್ತಿ ಮಾಡುವಂಥದ್ದು. ಚಂದ್ರೋದಯದ ಮೇಲೆ ಆ ಗಣೇಶನಿಗೆ ಸಂಬಂಧಪಟ್ಟ ಭಕ್ತಿ ಭಾವನೆಗಳನ್ನು ಮಾಡಲಿಕ್ಕೆ, ವ್ರತ ನಿಯಮ ಉಪವಾಸಗಳನ್ನು ಆಚರಣೆ ಮಾಡಲಿಕ್ಕೆ ಉತ್ತಮ ದಿನ. ಇಂದು ಮೃಗಶಿರ ನಕ್ಷತ್ರ, ಶಿವಯೋಗ, ಭದ್ರಕರ್ಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಇವೆಲ್ಲವೂ ಈ ನವೆಂಬರ್ 2ರಿಂದ 8ರವರೆಗಿನ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಲಾಗಿದೆ. ಇನ್ನು ನಾವು ನೋಡುವಂಥದ್ದು ರಾಶಿಗಳ ಭವಿಷ್ಯ, ರಾಶಿಗಳ ಮೇಲೆ ಯಾವ ಪರಿಣಾಮ ಇರುವಂತ ಗಮನಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ವಾರದ ಆರಂಭ ಶುಭ ಆರಂಭ. ನವೆಂಬರ್ 1ರಂದು ಲಾಭ ಸುಖ ಯಶಾಲ ಇದೆ. ಚಂದ್ರನ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ಇರುವಂಥದ್ದು. ಲಾಭಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡುತ್ತಾನೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಪರಿಣಾಮಗಳಾಗಲಿವೆ. ಇವೆಲ್ಲವೂ ವಾರ ಭವಿಷ್ಯದಲ್ಲಿ ವಿಶೇಷವಾಗಿ ಚಂದ್ರನ ಮೇಲಿನ ಪರಿಣಾಮವನ್ನು ವಿಶೇಷವಾಗಿ ಹೇಳಲ್ಪಡುತ್ತದೆ. ಹಾಗಾಗಿ ನಿಮ್ಮ ತಿಂಗಳ ಭವಿಷ್ಯವನ್ನು ಸಹ ನೀವು ನೋಡಿಕೊಳ್ಳಿ. ತಿಂಗಳ ಭವಿಷ್ಯದಲ್ಲಿ ಅಲ್ಲಿ ಆಗುವಂಥ ಬೇರೆ ಇತರ ದೀರ್ಘಚಾರಿ ಗ್ರಹಗಳ ಪ್ರಭಾವ ಸಹ ಹೇಳಲ್ಪಡುತ್ತದೆ. ಅದರಲ್ಲಿ ನೀವು ಉದಾಹರಣೆಗೆ ಸೂರ್ಯನ ಪ್ರಭಾವ ಇರ್ಬೋದು, ಮಂಗಳ ಇರ್ಬೋದು, ಗುರು ಶುಕ್ರ, ಅಲ್ಲಿ ಶನಿ ರಾಹು ಕೇತುಗಳ ಪ್ರಭಾವ ಸಹ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ತಿಂಗಳ ಭವಿಷ್ಯದಲ್ಲಿ ಪ್ರತಿ ಬಾರಿ ಹೇಳಲ್ಪಡ್ತೇನೆ. ಆ ತಿಂಗಳ ಭವಿಷ್ಯವನ್ನು ಖಂಡಿತವಾಗಿ ನೋಡಿಕೊಳ್ಳಿ. ಯಾಕಂದರೆ ವಾರ ಭವಿಷ್ಯದಲ್ಲಿ ಅಷ್ಟೆಲ್ಲ ವಿಶಾಲವಾಗಿ ಅಥವಾ ವಿಸ್ತಾರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ವಿಶೇಷವಾದ ಫಲಗಳನ್ನು ನೀವು ಗಮನಿಸಬಹುದು. ಹಾಗಾಗಿ 1ನೇ ತಾರೀಕಿನಂದು ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಕಂಡುಬರ್ತವೆ. ವ್ಯಾಪಾರ ವೃತ್ತಿ ಶಿಕ್ಷಣ ಉದ್ಯೋಗದಲ್ಲಿ ವಿಶೇಷವಾದ ಲಾಭಗಳಿವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. 2, 3ನೇ ತಾರೀಕು ಅಷ್ಟು ಉತ್ತಮವಾಗಿಲ್ಲ. 2, 3ರಲ್ಲಿ ಸ್ವಲ್ಪ ವಿರುದ್ಧವಾದ ಪರಿಣಾಮಗಳಾಗ್ತವೆ. ಕೆಲವೊಮ್ಮೆ ಮಾತಿನ ಚಕಮಕಿ, ಮನಸ್ಸಿನಲ್ಲಿ ಆಘಾತ ಆಗುವಂಥ ಘಟನೆಗಳು, ಆರೋಗ್ಯದಲ್ಲಿ ಸಹ ಏರುಪೇರು, ಹಣಕಾಸಿನಲ್ಲಿ ಸಹ ತೊಂದರೆ. ಹಾಗಾಗಿ ತನುಮನಕ್ಕೆ ಧನಕ್ಕೆ ಸಂಬಂಧಪಟ್ಟು ಅಷ್ಟೇನು ಉತ್ತಮ ಇಲ್ಲ. ಯಾಕಂದರೆ ನಷ್ಟದಲ್ಲಿ ಅಲ್ಲಿ ಚಂದ್ರನಿರುವ ಕಾರಣ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ ಇದೆ. ಎಲ್ಲ ವಿಚಾರ ಎಚ್ಚರಿಕೆ ಇರಬೇಕು. ಜೊತೆಗೆ ಯಾವುದೇ ರೀತಿಯ ಆರ್ಥಿಕವಾದ ಒಪ್ಪಂದ, ಸಾಲ ಕೊಡೋದು ಪಡೆಯೋದು ಅಷ್ಟು ಉತ್ತಮ ಅಲ್ಲ. ಜೊತೆಗೆ ಅಪರಿಚಿತರಲ್ಲಿ ಏನಾದರೂ ನೀವು ಹಣಕಾಸಿನ ವ್ಯವಹಾರ ಮಾಡಿದರೆ ಅದು ನಷ್ಟಕ್ಕೆ ಗುರಿಯಾಗ್ಬೋದು. ಅದೇ ರೀತಿ ಆನ್ಲೈನಲ್ಲಿ ಇದು ಕೆಲವೊಂದು ಲಿಂಕ್ ಇನ್ನೊಂದು ನೀವು ಕ್ಲಿಕ್ ಮಾಡಿ ಅಲ್ಲಿ ಸಹ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು. ಈ ರೀತಿ ಈಗ ಈ ಡಿಜಿಟಲ್ ಯುಗದಲ್ಲಿ ವಂಚನೆಗೆ ಸಹ ಡಿಜಿಟಲ್ ಒಂದು ತಂತ್ರಜ್ಞಾನ ಬಂದಿದೆ. ಹಾಗಾಗಿ ಅವೆಲ್ಲವನ್ನು ಗಮನದಲ್ಲಿಟ್ಕೊಳ್ಬೇಕು. ಮತ್ತು ಯಾವುದೇ ರೀತಿಯ ನಿಮ್ಮ ಒಂದು ಮನಸ್ಸಿನಲ್ಲಿ ವೈರತ್ವದ ಭಾವನೆ, ಕ್ರೋಧ ಭಾವನೆ, ಸಿಟ್ಟು, ಆತಂಕ ಹೆಚ್ಚಾಗುತ್ತೆ. ಹಾಗಾಗಿ ಯಾರೊಂದಿಗೂ ನಿಮ್ಮ ಮಾತು, ನಡವಳಿಕೆ, ವ್ಯವಹಾರ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಯಾವುದೇ ರೀತಿಯ ನೀವು ಅಚಾತುರ್ಯದ ಘಟನೆಗಳಿಗೆ ನೀವು ಬಲಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತನುಮನ ಧನದ ಎಚ್ಚರಿಕೆ 2, 3ರಲ್ಲಿ ನವೆಂಬರ್ 2, 3ರಲ್ಲಿ ಬೇಕಾಗುತ್ತೆ. ಸೋಮವಾರ ಮಂಗಳವಾರದ ಬಳಿಕ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ನವೆಂಬರ್ 4, 5 ಇಂದು ಉತ್ತಮವಾದ ಫಲ. ನಿಮಗೆ ಚಂದ್ರನಿಂದ ಆಶೀರ್ವಾದ ಬರ್ತದೆ. ನಿಮ್ಮ ಜನ್ಮ ರಾಶಿಯಲ್ಲಿ ಬರುವಂಥ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಯಾವುದೇ ಕೆಲಸದ ಪರಿಣಾಮಗಳು ಇಂದು ನಿಮ್ಮ ಪರವಾಗಿ ಆಗ್ತವೆ. ಜೊತೆಗೆ ಹಿಂದೆ ಪೆಂಡಿಂಗ್ ಇದ್ದ ಅಥವಾ ಹಿಂದೆ ಆಗದೇ ಇದ್ದಂಥ ಕೈಯಾಗದಂಥ ಕೆಲಸಗಳು ಈಗ ಇದ್ದು ಬಹಳ ಕ್ಷಿಪ್ರವಾಗಿ ಆಗಲಿವೆ. ಜೊತೆಗೆ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇವರಿಗೆ ಉದ್ಯೋಗ ಅವಕಾಶ ಬರ್ಬೋದು. ಅವರಿಗೆ ಏನಾದರೂ ಸಾಧನೆಗೆ ಪ್ರತಿಭಾ ಪುರಸ್ಕಾರಗಳು ಬರ್ಬೋದು. ಇನ್ನು ಕೆಲವರಿಗೆ ವಿದೇಶದ ಸಂಸ್ಥೆ ಉದ್ಯೋಗ, ವಿದೇಶದಲ್ಲಿ ಏನಾದರೂ ಪ್ರವಾಸದ ಯೋಗ ಮುಂತಾದ ಅನಿರೀಕ್ಷಿತ ಮತ್ತು ನಿರೀಕ್ಷಿತ 2 ರೀತಿಯ ಫಲಗಳು ಉತ್ತಮವಾಗಿ ಬರಲಿವೆ. ಇನ್ನು ಕೆಲವೊಬ್ಬರಿಗೆ ಮಂಗಲ ಕಾರ್ಯಗಳು ಅಂದರೆ ವಿವಾಹ ಇತ್ಯಾದಿಗಳು ನಿಗದಿಯಾಗುವಂಥ ಅವಕಾಶ ಎಲ್ಲ ಬರ್ಬೋದು. ಹಾಗಾಗಿ ಈ 4, 5 ಅತ್ಯಂತ ಮಹತ್ವದ ಉತ್ತಮ ದಿನ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಕೊನೆಯ 2 ದಿನಗಳು ನಿಮಗೆ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಅಲ್ಲಿ ಶುಕ್ರವಾರ ಶನಿವಾರ ಸ್ವಲ್ಪ ಏರುಪೇರಿನ ಘಟನೆಗಳು ಆಗ್ಬೋದು. ಆದರೆ ಶನಿವಾರ ಸ್ವಲ್ಪ ಹಣಕಾಸಿನ ವಿಚಾರ ಉತ್ತಮ ಇದೆ. ಶುಕ್ರವಾರ ಶನಿವಾರದಲ್ಲಿ ಕೆಲವೊಮ್ಮೆ ಹಣಕಾಸಿನ ಸಂಬಂಧಪಟ್ಟು ಕೆಲವರು ನಿಮಗೆ ಮೋಸ ಮಾಡುವಂಥದ್ದು, ಜೊತೆಗೆ ಏನಾದರೂ ಸುಳ್ಳು ಆಶ್ವಾಸನೆ ಕೊಡುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಸಹ ಏರುಪೇರು ಕಾಣ್ಬೋದು. ಗುರುವಾರ, ಶುಕ್ರವಾರ ಮತ್ತು ಶನಿವಾರದಂದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಕಾಣ್ಬೋದು. ಆದರೆ ಶನಿವಾರದಲ್ಲಿ ನಿಮಗೆ ಅಲ್ಲಿ ಮಧ್ಯಾಹ್ನದ ಕಾಲದಿಂದ ಅಷ್ಟು ಉತ್ತಮ ಫಲಗಳು ನಿರೀಕ್ಷೆ ಇರ್ತವೆ. ಅಲ್ಲಿ ವಿಶೇಷವಾಗಿ ಹಣಕಾಸಿನ ಲಾಭ ಆಗುವಂಥದ್ದು, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು. ವಾರದ ಕೊನೆಯ ಭಾಗದಲ್ಲಿ ಕೆಲವೊಂದು ನಿಮಗೆ ಶುಭ ಸುದ್ದಿಗಳು ಬರುವಂಥದ್ದು, ಹಿಂದೆ ಮಾಡಿದ ಪ್ರಯತ್ನಗಳ ಫಲ ಅಂದರೆ ಅದರ ಒಂದು ನಿಮಗೆ ರಿಸಲ್ಟ್ ಹಿಂದೆ ಬಂದು ಮನಸ್ಸಿಗೆ ಖುಷಿ ಆಗುವಂಥದ್ದು, ಅಪರೂಪದ ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಘಟನೆಗಳು ಈ ವಾರದ ಕೊನೆಯ ಭಾಗದಲ್ಲಿ ಆಗ್ಬೋದು. ಹಾಗಾಗಿ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ವಿಶೇಷವಾದ ಶುಭ ಫಲಗಳು ಬಂದಿವೆ. ಆರಂಭದ ದಿನ, ಮಧ್ಯದ 2 ದಿನ ಸ್ವಲ್ಪ ಮಿಶ್ರ ಫಲ, ಆಮೇಲೆ ಸ್ವಲ್ಪ ಉತ್ತಮ ಫಲ
ಹೀಗೆ ಉತ್ತಮ ಫಲಗಳ ನಿರೀಕ್ಷೆ ಮಾಡ್ಬೋದು. 1, 4, 5 ನಿಮಗೆ ಈ 3 ದಿನಾಂಕಗಳು ಅತ್ಯುತ್ತಮವಾಗಿ ಮೂಡಿ ಬಂದಿವೆ. ಆ ದಿನಾಂಕಗಳನ್ನು ಸರಿತೂಗಪಡಿಸುವಂಥದ್ದು. ಅದೇ ರೀತಿ ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ರಾಹುವಿನ ಅನುಗ್ರಹ ಮತ್ತು ಬುಧನ ಅನುಗ್ರಹ ನಿರಂತರವಾಗಿರುತ್ತೆ. ಹಾಗಾಗಿ ಗ್ರೇ ಮತ್ತು ಬೂದು ಬಣ್ಣ ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಬೂದು ಬಣ್ಣ ಅಥವಾ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 4 ಮತ್ತು 5 ಬಳಸಿಕೊಳ್ಳುವಂಥದ್ದು. ಚಂದ್ರ ಅನುಗ್ರಹ ಇರುವಂಥ 1, 4, 5 ಮತ್ತು 8ನೇ ತಾರೀಕಿನಂದು ನೀವು ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಈ ಸಂಖ್ಯೆ 2 ಸಹ ಚಂದ್ರನ ಅನುಗ್ರಹದ ದಿನಗಳು ಬಳಸ್ಕೋಬೋದು. ಹಾಗಾಗಿ ನಿಮಗೆ ತೀರಾ ಏನು ಕೆಟ್ಟ ಫಲ ಅಂತ ನೀವು ಯೋಚನೆ ಮಾಡುವಂಥದ್ದು ಬೇಡ. ಮಧ್ಯೆ ಉತ್ತಮ ಫಲ ಬಂದಿದೆ. ಕೆಲವೊಮ್ಮೆ ಸ್ವಲ್ಪ ಏರುಪೇರಿನ ಘಟನೆಗಳಾಗ್ತವೆ. ಅಂಥ ದಿನಗಳಲ್ಲಿ 2, 3ನೇ ತಾರೀಕು ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ 6ನೇ ತಾರೀಕು 7ನೇ ತಾರೀಕು ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಅದೆಲ್ಲ ಗಮನಿಸಿದರೆ ಹೆಚ್ಚಿನೇನು ಆತಂಕ ಇಲ್ಲ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಆರಂಭದ ದಿನಗಳು ಬಹಳ ಉತ್ತಮವಾಗಿವೆ. ನವಂಬರ್ 1, 2, 3 ಇದು ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಪರಿಣಾಮಗಳು ಬರ್ತವೆ. ಯಾಕಂದರೆ ನಿಮಗೆ ಈ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಮಧ್ಯಭಾಗದವರೆಗೂ ಉತ್ತಮ ಫಲ ಇದೆ. ಮಧ್ಯಭಾಗದಿಂದ ತುಂಬ ನಿಮಗೆ ಸ್ವಲ್ಪ ರಿಸ್ಕ್ ಇರುವಂಥದ್ದು, ಅಂದರೆ ಸ್ವಲ್ಪ ಅಷ್ಟು ಉತ್ತಮ ಫಲಗಳಿಲ್ಲ. ಅದನ್ನು ತಿಂಗಳ ಭವಿಷ್ಯದಲ್ಲಿ ಆಗಲೇ ಪ್ರತ್ಯೇಕವಾಗಿ ನೀವು ನೋಡಿರ್ಬೋದು, ಅದರಲ್ಲಿ ವಿವರಣೆ ಮಾಡಿದ್ದೇನೆ. ಹಾಗಾಗಿ ಆರಂಭದಲ್ಲಿ ಬರತಕ್ಕಂಥ ಉತ್ತಮ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಬೇಕು. 1, 2, 3 ನವಂಬರ್ 1, 2, 3 ನಿಮಗೆ ಅಲ್ಲಿ ಕರ್ಮಸ್ಥಾನದಲ್ಲೂ ಮತ್ತು ಲಾಭ ಸ್ಥಾನದಲ್ಲೂ ಚಂದ್ರನಿದ್ದಾನೆ. ವ್ಯಾಪಾರ, ಉದ್ಯೋಗ, ವೃತ್ತಿ, ಶಿಕ್ಷಣ ನೀವು ಏನೇನು ಪ್ರಯತ್ನ ಮಾಡ್ತೀರೋ ಅದರಲ್ಲಿ ಬಹಳ ಉತ್ತಮ ಫಲಗಳಿರ್ತವೆ. ಜೊತೆಗೆ ಹಿಂದೆ ನೀವು ಮಾಡಿದಂಥ ಪ್ರಯತ್ನಗಳ ಒಂದು ಫಲ ಇಂದು ಬರುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬಹಳ ಮನ್ನಣೆ ಬರುವಂಥದ್ದು. ಜನಪ್ರಿಯತೆಯ ಕೆಲವು ನಿಮಗೆ ಪ್ರಶಸ್ತಿ ಪುರಸ್ಕಾರಗಳು ವಿದ್ಯಾರ್ಥಿ ಸಾಧಕರಿಗೆಲ್ಲ ಸಿಗುವಂಥದ್ದು. ಜೊತೆಗೆ ಈ ನಿಮ್ಮ ಮಾಡುವಂಥ ಉದ್ಯಮ ವ್ಯಾಪಾರದಲ್ಲಿ ಯಾವುದು ಪ್ರಗತಿಯಾಗುವ ಲಕ್ಷಣ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಬರುವಂಥದ್ದು. ಅಥವಾ ಹಿಂದೆ ನೀವು ಯಾವುದೇ ಪ್ರಯತ್ನ ಮಾಡಿ ಕೈಬಿಟ್ಟಂತಹ ಯಾವುದೇ ಒಂದು ಯೋಜನೆಯು ಈಗ ಅದಕ್ಕೆ ಮರುಚಾಲನೆ ಸಿಗುವಂಥದ್ದು. ಯೋಗ್ಯವಾದ ಈ ವಿವಾಹ ಯೋಗ್ಯರಿಗೆ ಯಾರ್ಯಾರು ವಿವಾಹಕ್ಕೆ ಪ್ರಯತ್ನ ಮಾಡ್ತಿದ್ರು ಅಂಥವರಿಗೆ ವಿವಾಹ ನಿಗದಿ ಫಿಕ್ಸ್ ಆಗುವಂಥದ್ದು. ಶುಭ ವಾರ್ತೆಗಳನ್ನು ಕೇಳುವಂಥದ್ದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆರೆಯುವಂಥದ್ದು. ಹಾಗಾಗಿ ನವಂಬರ್ 1, 2, 3 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ಅದ್ಭುತವಾದ ವಿಶೇಷವಾದ ಅನುಗ್ರಹಪೂರ್ವಕವಾದ ಫಲ ಸಿಗುತ್ತೆ. ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. 4, 5 ಅಷ್ಟೇನು ಉತ್ತಮ ಇಲ್ಲ. 4, 5ರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ನೀವು ಅಚಾತುರ್ಯದ ಘಟನೆಗಳಿಗೆ ಒಳಗಾಗುವಂಥ ಸಾಧ್ಯತೆ, ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಏನಾದರೂ ಶಿಕ್ಷೆ ಪಡುವಂಥ ಘಟನೆಗಳು ಜರುಗಬಹುದು. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರ. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳನ್ನ ರಿಪೇರಿ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಹಾಕೋದು, ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಯಾರೋ ನಿಮ್ಮನ್ನು ನಿಂದೆ ಮಾಡ್ಬೋದು, ಯಾರೋ ನಿಮಗೆ ಅವಮಾನ ಮಾಡ್ಬೋದು, ಅಥವಾ ಯಾರೋ ನಿಮಗೆ ಏನಾದರೂ ಮನಸ್ಸಿಗೆ ಆಘಾತ ಆಗುವಂಥ ಒಂದು ವಿಚಾರಗಳನ್ನು ಹೇಳ್ಬೋದು. ಹಾಗಾಗಿ ಒಂದು ಮನಸ್ಸಿನ ನಿಯಂತ್ರಣ, ಮಾತಿನ ನಿಯಂತ್ರಣ ಬೇಕಾಗುತ್ತೆ. ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಹಾಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಮೇಲಾಧಿಕಾರಿಗಳ ಜೊತೆಗೆ ಸಹೋದ್ಯೋಗಿಗಳ ಜೊತೆ ಸಹ ಬರ್ಬೋದು. ಹಾಗಾಗಿ 4, 5ರಲ್ಲಿ ಸ್ವಲ್ಪ ನೀವು ಹೆಚ್ಚಿನ ವಿಚಾರವಾಗಿ ಸಂಯಮವನ್ನು ಕಾಪಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ನಿಮಗೆ ಅನಪೇಕ್ಷಿತ ವಿಚಾರಗಳಿಗೆ ಅಥವಾ ಅನಿರೀಕ್ಷಿತವಾಗಿ ಬರುವಂಥ ಕೆಲವರು ಮಾತಿನ ಆಘಾತದ ಬಗ್ಗೆ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. 4, 5ರಲ್ಲಿ 6, 7 ಮತ್ತೆ ನಿಮಗೆ ಉತ್ತಮವಾದ ದಿನ. ಅಲ್ಲಿ ನಿಮ್ಮ ಜನ್ಮ ಸ್ಥಾನಕ್ಕೆ ಬಂದಂಥ ಚಂದ್ರ 6 ಮತ್ತು 7ನೇ ತಾರೀಕಲ್ಲಿ ವಿಶೇಷವಾಗಿ ಗುರುವಾರ, ಶುಕ್ರವಾರ ವಿಶೇಷವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು. ಇಷ್ಟಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಘಟನೆಗಳು, ದೂರ ಪ್ರಯಾಣದ ಅವಕಾಶ, ಹಿಂದಿನ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಬರುವಂಥದ್ದು, ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಪ್ರಮೋಷನ್, ಬಡ್ತಿ ಎಲ್ಲ ಸಿಗುವಂಥದ್ದು. ಜೊತೆಗೆ ಏನೋ ನಿಮಗೆ ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್, ನಿರೀಕ್ಷಿತ ಅನಿರೀಕ್ಷಿತ 2 ರೀತಿಯ ಪ್ರಯೋಜನಗಳು ಈ 6, 7ರಲ್ಲಿ ಆಗಲಿವೆ. ಬಹಳ ಉತ್ತಮ ಫಲ. ಕೌಟುಂಬಿಕ ಜೀವನ, ಆರೋಗ್ಯ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ಇನ್ನು 8ನೇ ತಾರೀಕು ಅಷ್ಟೇನು ಉತ್ತಮ ಇಲ್ಲ. ಕೊನೆಯ ದಿನ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅನಿರೀಕ್ಷಿತ ಖರ್ಚು ಬರುತ್ತೆ, ಅನಪೇಕ್ಷಿತ ಖರ್ಚು ಬರ್ಬೋದು. ರಿಪೇರಿ ಅಂತ ಖರ್ಚು, ಆಸ್ಪತ್ರೆ ಔಷಧದಂಥ ಖರ್ಚು ಬರ್ಬೋದು. ಜೊತೆಗೆ ಹಣಕಾಸು ನಿಮಗೆ ನಷ್ಟ ಆಗ್ಬೋದು. ಯಾವುದೇ ವಸ್ತು ಅಥವಾ ಇನ್ನಿತರಗಳನ್ನು ವಿಚಾರಗಳನ್ನು ಕಳೆದುಕೊಳ್ಬೋದು, ಕಳ್ಳತನ ಆಗ್ಬೋದು. ಹಾಗಾಗಿ ಪ್ರಯಾಣದಲ್ಲಿ, ಪ್ರವಾಸ ಕಾಲದಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಅಪರಿಚಿತರಲ್ಲಿ ಏನಾದರೂ ರೀತಿಯ ವ್ಯವಹಾರವನ್ನು ಮಾಡಲಿಕ್ಕೆ ಒಳ್ಳೆಯದಲ್ಲ. ಯಾವುದೇ ರೀತಿಯ ಒಪ್ಪಂದ, ಕೊಡುಕೊಳ್ಳುವಿಕೆ ಇತ್ಯಾದಿ ಸಹಿ ಅಗ್ರಿಮೆಂಟ್ಗಳಿಗೆ ಈಗ ಉತ್ತಮವಾಗಿರೋದಿಲ್ಲ. ಹಾಗಾಗಿ ಶನಿವಾರದಲ್ಲಿ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಗಮನಿಸಿದಾಗ ನಿಮಗೆ ಅತಿ ಹೆಚ್ಚಿನ ದಿನಗಳಲ್ಲಿ ಉತ್ತಮ ಫಲ ಬಂದಿದೆ. 1, 2, 3 ಮತ್ತು 6, 7 5 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಕೃಪೆ ಇರುವಂತಹದ್ದು ಬಂದಿದೆ. ಕಾರ್ತಿಕ ಮಾಸದಲ್ಲಿ ಚಂದ್ರನ ಕೃಪೆ ಸಿಗುವಂಥದ್ದು ಬಹಳ ಅಪರೂಪ. ಅದು ಕೆಲವೊಂದು ರಾಶಿಗಳಿಗೆ ಕಡಿಮೆ ದಿನ ಸಿಗುತ್ತೆ. ನಿಮಗೆ ಅತ್ಯುತ್ತಮ ಹೆಚ್ಚು ದಿನಗಳಲ್ಲಿ ಸಿಕ್ಕಿದೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಿನಗಳು ಬಹಳ ಒಂದು ಮಹತ್ವ ಇದೆ ಅದಕ್ಕೆ. ಹಾಗೆ ಚಂದ್ರನ ಜಯಂತಿ ಸಹ ಇದೇ ಪಕ್ಷದಲ್ಲಿ ಬರುವ ಕಾರಣ ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹ ಆಗುವಂಥ ಅನೇಕ ಸನ್ನಿವೇಶಗಳು ಈ ವಾರದಲ್ಲಿ ಬಂದಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹೀಗೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಸಹ ಇದೆ.
ನೋಡಿ ಗಮನಿಸಿಕೊಳ್ಳಿ, ನಿಮಗೆ 15ರವರೆಗೆ ಸೂರ್ಯನು ಸಹ ಪೂರಕವಾಗಿದ್ದಾನೆ. ಅದಕ್ಕೆ ಹೇಳಿದ್ದು ಆರಂಭದ ದಿನಗಳು ನಿಮಗೆ ಬಹಳ ಉತ್ತಮ ಇದೆ ಅಂತೇಳಿ. ಅಲ್ಲಿ ಸೂರ್ಯ ಅನುಗ್ರಹ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಚಂದ್ರ ಅನುಗ್ರಹ ಇರುವ ಕಾರಣ ಸ್ನೋ ಅಥವಾ ಹಿಮದ ಬಣ್ಣ. ಅದೇ ರೀತಿ ನಿಮಗೆ ರಾಹು ಸಹ ಬೆಂಬಲಕ್ಕಿದ್ದಾನೆ, ಗ್ರೇ ಅಥವಾ ಬೂದು ಬಣ್ಣ. ಶನಿ ಮಹಾರಾಜರು ಸಹ ನಿಮಗೆ ಪೂರಕವಾಗಿದ್ದಾರೆ, ಹಾಗಾಗಿ ಬ್ಲೂ ಅಥವಾ ನೀಲಿ ಬಣ್ಣ. ಹಾಗಾಗಿ ಆರೆಂಜ್, ಸ್ನೋ, ಗ್ರೇ, ಬ್ಲೂ ಬಣ್ಣಗಳನ್ನು ಈ ವಾರದಲ್ಲಿ ಬಳಸ್ಕೋಬೋದು. ಸಂಖ್ಯೆಗಳನ್ನು ವಿಚಾರ ಬಂದರೆ 1, 2, 4, 8 1, 2, 4, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗಿದೆ. 1ನೇ ತಾರೀಕಿನಂದು ಅಷ್ಟೇನು ಉತ್ತಮ ಫಲಗಳು ಬಂದಿಲ್ಲ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು. ನೀವು ಅಂದುಕೊಂಡ ಕೆಲಸ ಸ್ವಲ್ಪ ನಿಧಾನಗತಿ ಆಗ್ಬೋದು, ಶತ್ರುಗಳ ಕಾಟ ಕಾಡ್ಬೋದು, ಅಥವಾ ಯಾವುದೇ ಪ್ರಯತ್ನದಲ್ಲಿ ಆ ಸಫಲತೆ ಪರ್ಸೆಂಟೇಜಿನ ಸಕ್ಸಸ್ ರೇಟ್ ಕಡಿಮೆ ಆಗ್ಬೋದು. ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆ, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅಥವಾ ನಿಮ್ಮ ಒಂದು ಮಿತಿ ಮೀರಿ ಯಾವುದೇ ಹಣ ಖರ್ಚಾಗಿ ಇನ್ನೇರ ಹತ್ರ ಹಣಕ್ಕಾಸು ಸಹಾಯಕ್ಕಾಗಿ ನೀವು ಕೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕಲಿಕ್ಕೆ ಇನ್ನು ಒಳ್ಳೆಯದಲ್ಲ. ಭಾನುವಾರದ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ 4 ದಿನಗಳು ಚಂದ್ರ ಅನುಗ್ರಹ ಬರುವಂಥದ್ದು ಅದ್ಭುತವಾದ ಒಂದು ವಿಶೇಷ. 2, 3, 4, 5ರಲ್ಲಿ ವಿಶೇಷವಾಗಿ ನಿಮಗೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ತಿಂಗಳಿಗೊಮ್ಮೆ ಅಷ್ಟೇ ಸಿಗುತ್ತೆ, ಪ್ರತಿ ಯಾವಾಗಲೂ ಸಿಗೋದಿಲ್ಲ. ತಿಂಗಳಿಗೊಮ್ಮೆ ಸಿಗುವಂಥ ಅಪೂರ್ವದ ಅವಕಾಶ ಬಂದಿದೆ. ವಿಶೇಷವಾಗಿ ಆ 4 ದಿನಗಳಲ್ಲಿ ಕರ್ಮ ಮತ್ತು ಲಾಭಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು ಕೊಡ್ತಾನೆ. ಉದ್ಯೋಗದಲ್ಲಿ ಪ್ರಗತಿ ಇದೆ. ಸೋಮವಾರ, ಮಂಗಳವಾರದಿಂದ ನಿಮಗೆ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಬರ್ಬೋದು, ಅಥವಾ ಯಾರೋ ವೃತ್ತಿ ಸ್ವಂತ ಉದ್ಯಮ ಮಾಡ್ತಾರೆ, ಅದರಲ್ಲಿ ಲಾಭ ಆದಾಯ ಹೆಚ್ಚಳ ಆಗ್ಬೋದು, ಅಥವಾ ಅದನ್ನೇನಾದರೂ ಎಕ್ಸ್ಪಾನ್ಷನ್ ವಿಸ್ತರಣೆ ಮಾಡಲಿಕ್ಕೆ ಅವಕಾಶಗಳು ಸಿಗ್ಬೋದು. ಹಿಂದೆ ಯಾವುದೇ ಮುರಿದು ಬಿದ್ದ ಮಾತುಕತೆಗಳು, ವ್ಯವಹಾರದ ಮಾತುಕತೆಗಳು ಇಂದು ಮತ್ತೆ ಚಿಗುರಿ ಅದು ವ್ಯವಹಾರಗಳು ಸಕ್ಸಸ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಖುಷಿ ಕೊಡುವಂಥ ಘಟನೆಗಳು ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ, ಅಥವಾ ವೃತ್ತಿಪರರು ಅಂದರೆ ಪ್ರೊಫೆಷನಲ್ ಯಾರಿರುತ್ತೆ ಅವರಿಗೆಲ್ಲರಿಗೂ ಸಾಧ್ಯತೆ ಇದೆ. ಜೊತೆಗೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಕೌಟುಂಬಿಕ ವಿಚಾರ ಸಹ ಚೆನ್ನಾಗಿರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ ಸಹ ಬಹಳ ಚೆನ್ನಾಗಿರುವಂಥ ದಿನ 2 ಮತ್ತು 3ನೇ ತಾರೀಕು. 4, 5 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ನಿಮಗೆ ಅನೇಕ ರೀತಿಯ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು ಆಗ್ಬೋದು. ಉದ್ಯಮಿ ವ್ಯಾಪಾರಿಗಳಿಗೆ ಅಥವಾ ಇನ್ನಿತರ ವೃತ್ತಿಪರರಿಗೆ ಉತ್ತಮವಾದ ಫಲಗಳಿವೆ. ಇನ್ನು ಈ ಕೌಟುಂಬಿಕ ವಿಚಾರದಲ್ಲಿ ಸಂಬಂಧಿಸಿ ಅನೇಕ ರೀತಿಯ ಉತ್ತಮ ಬಾಂಧವ್ಯ ಬೆರೆಯುವಂಥ ಅವಕಾಶ. ಬಹಳ ಕಾಲದ ಬಳಿಕ ಕೆಲವು ವ್ಯಕ್ತಿಗಳನ್ನು ನಿಮ್ಮ ಕುಟುಂಬದಲ್ಲಿ ಭೇಟಿಯಾಗುವಂಥ ಅವಕಾಶ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಅಂದರೆ ಈಗ ನಿಮಗೆ ಗುರುಬಲದ ಅನುಕೂಲತೆ ಸಹ ಬಂದಿದೆ. ತಾತ್ಕಾಲಿಕವಾದ ಬಂದಂತಹ ಗುರುಬಲ, ಆಗ ಆ ಗುರುಬಲದ ಅನುಕೂಲತೆಯಿಂದ ಮಂಗಳ ಕಾರ್ಯ, ಶುಭ ಕಾರ್ಯಗಳು, ವಿವಾಹ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಮನೆ, ಭೂಮಿ, ವಾಹನ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಬರ್ಬೋದು. ಹಾಗಾಗಿ 2, 3, 4, 5 ನಿರಂತರವಾಗಿ ನಿಮಗೆ 4 ದಿನಗಳು ವಿಶೇಷವಾದ ಅತ್ಯಂತ ಶುಭ ದಿನ. ಸದುಪಯೋಗಪಡಿಸಿಕೊಳ್ಳಿ. 6, 7 ಅಷ್ಟು ಉತ್ತಮ ಇಲ್ಲ. 6, 7ರಲ್ಲಿ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಹೊಟ್ಟೆ ನೋವು, ಅಜೀರ್ಣ, ಅಥವಾ ನೀರು ಅಥವಾ ಆಹಾರದಿಂದ ಆಗುವಂಥ ಕೆಲವು ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಮನಸ್ಸಲ್ಲಿ ಅಶಾಂತಿ ಕಾಡುವಂಥದ್ದು, ಜೊತೆಗೆ ಇನ್ನಿತರರು ನಿಮ್ಮನ್ನು ನಿಂದನೆ, ಅವಮಾನ ಮಾಡುವಂಥದ್ದು, ಹಣಕಾಸಿನ ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು, ಅಥವಾ ಹಣವು ನಿಮಗೆ ನಷ್ಟ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಜರುಗಬಹುದು. ಹಾಗಾಗಿ ತನು ಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು 6, 7ರಲ್ಲಿ. ಇನ್ನು ಕೊನೆಯ ದಿನ ಶನಿವಾರ 8ನೇ ತಾರೀಕು ಬಹಳ ಉತ್ತಮ ಫಲ. 8ನೇ ತಾರೀಕು ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಚಂದ್ರನು ಬರ್ತಿದ್ದಾನೆ. ಅಲ್ಲಿ ಆರೋಗ್ಯ, ಸುಖ, ಜಯ, ಲಾಭವನ್ನು ಕೊಡ್ತಾನೆ. ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಘಟನೆಗಳು ನಿಮ್ಮ ಪರವಾಗಿ ಆಗಲಿವೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ನಿಮ್ಮ ಪರವಾಗಿ ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಸಹಾಯ ಸಹ ಇಂದು ಸಿಗಲಿದೆ. ಹಾಗಾಗಿ ಶನಿವಾರ ಅದ್ಭುತವಾದ ಶುಭಫಲವನ್ನು ನೀವು ಪಡೆಯಲಿದ್ರೆ 8ನೇ ತಾರೀಕಿನಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 5 ದಿನಗಳಲ್ಲಿ ಚಂದ್ರ ಅನುಗ್ರಹ ಬರುವಂಥ ಅದ್ಭುತವಾದ ಅವಕಾಶ ಬಂದಿದೆ. ಆಗಲೇ ಹೇಳಿದಂತೆ ಈ ಕಾರ್ತಿಕ ಮಾಸದಲ್ಲಿ ಚಂದ್ರ ಅನುಗ್ರಹ ಸಿಗುವಂಥದ್ದು ಅಪರೂಪದ ಒಂದು ವಿಶೇಷವಾದ ಘಟನೆ. ಅದು ನಿಮಗೆ ಈ ವಾರದಲ್ಲಿ 5 ಬಾರಿ ಅಲ್ಲಿ ಚಂದ್ರನು ಅಲ್ಲಿ ಮೊದಲು ಕರ್ಮ ಮತ್ತು ಲಾಭಸ್ಥಾನಕ್ಕೂ, ಆಮೇಲೆ ಕೊನೆಯ ದಿನದಂದು ನಿಮ್ಮ ಜನ್ಮರಾಶಿಗೂ ಬರುವ ಕಾರಣ ಅನೇಕ ಶುಭ ಘಟನೆಗಳು ಈ ವಾರದಲ್ಲಿ ಜರುಗಲಿವೆ. ಎಲ್ಲವನ್ನು ಇನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಬಳಸುವಂಥ ಬಣ್ಣಗಳು ವಿಚಾರ ಬಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ ನಿಮಗೆ ಗುರುವಿನ ಅನುಗ್ರಹ ಬರ್ತಾ ಇದೆ. ಅದೇ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧ ಅನುಗ್ರಹ ಇದೆ. ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರ ಅನುಗ್ರಹ ಸಹ ಇದೆ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಬೆಂಬಲ ಸಹ ಇದೆ. ಹಾಗಾಗಿ ನೀವು ಸ್ನೋ, ಯೆಲ್ಲೋ, ಗ್ರೀನ್, ವೈಟ್ ಮತ್ತು ಮಿಕ್ಸ್ ಎಂಬಂಥ 5 ಪಂಚವರ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳ ವಿಚಾರ ಗಮನಿಸಿದಾಗ 2, 3, 5, 6, 7 2, 3, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಬಹುದಾಗಿದೆ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭದ ದಿನ ಅಷ್ಟು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹ ಆಗುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳ ಬರುವಂಥದ್ದು,
ಇನ್ನು ಆರೋಗ್ಯದಲ್ಲಿ ನಿಮಗೆ ಸುಸ್ತು ಅಥವಾ ಆಯಾಸ ಆಗುವಂಥ ಒಂದು ಅನುಭವ ಬರುವಂಥದ್ದು, ಅಥವಾ ಕೆಲವರಿಗೆ ಹಿಂದೆ ಇದ್ದಂಥ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳು, ಉದಾಹರಣೆಗೆ ಬಿ ಪಿನೋ, ಶುಗರೋ, ಹಾರ್ಟನ್ನು ಪ್ರಾಬ್ಲಮ್, ಆಸ್ತಮನೋ, ಬೆನ್ನು ನೋವು ಅಥವಾ ಇಂಥ ಯಾವುದೇ ನೋವುಗಳು ಈ 3 ದಿನಗಳಲ್ಲಿ ನಿಮಗೆ ಮರುಕಳಿಸ್ಬೋದು ಅಥವಾ ಹಿಂದೆಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಡ್ಬೋದು. ಹಾಗೆ 1, 2, 3ರಲ್ಲಿ ಆರೋಗ್ಯದ ಕಡೆ ಗಮನ ಬೇಕು. ಇನ್ನು ಹಣಕಾಸು ವಿಚಾರ ಗಮನಿಸಿದ್ರು ಹಾಗಿಷ್ಟೇ. 1, 2, 3ರಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೊಂದು ಉತ್ತಮ ಇಲ್ಲ. ಖರ್ಚುಗಳು ವಿಪರೀತ ಆಗುತ್ತೆ, ಆದಾಯ ಕೊರತೆ ಆಗ್ಬೋದು ಅಥವಾ ಬರುವಂಥ ಹಣಗಳು ಬಾರದೇ ಇರುವಂಥದ್ದು. ಜೊತೆಗೆ ಯಾವುದೇ ರೀತಿ ಹಣಕಾಸಿನ ಸಂಬಂಧಪಟ್ಟ ಪ್ರಯತ್ನದಲ್ಲಿ ವಿಳಂಬ ಅಥವಾ ವೈಫಲ್ಯ ಆಗುವಂಥದ್ದು, ಅಂದರೆ ಡಿಲೇ ಅಥವಾ ಫೇಲಿಯರ್ ಎರಡೂ ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 1, 2, 3 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ, ಒಪ್ಪಂದ ಸಹಿ ಮಾಡಲಿಕ್ಕೆ, ಭೇಟಿಯಾಗಲಿಕ್ಕೆ, ಹೊಸದರ ಆರಂಭ ಮಾಡಲಿಕ್ಕೆ ಈ 1, 2, 3 ನಿಮ್ಮ ಪಾಲಿಗೆ, ಅಂದರೆ ಈ ಕಟಕ ರಾಶಿಯವರಿಗೆ ಅನ್ವಯ ಆಗುತ್ತೆ. ಇದು ಎಲ್ಲ ರಾಶಿಗಂತಲ್ಲ, ನಿಮ್ಮವರೆಗೆ ಅಷ್ಟು ಉತ್ತಮವಾದ ಅನುಕೂಲವಾಗಿ ಕಂಡು ಬಂದಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. 1, 2, 3, 4, 5, 6, 7 ಈ 4 ದಿನಗಳು ನಿಮಗೆ ಚಂದ್ರನ ಮತ್ತು ಬೆಂಬಲ ಬರುವಂಥದ್ದು. ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ 4, 5, 6, 7ರಲ್ಲಿ ನಿಮಗೆ ವಿಶೇಷವಾದ ಶುಭ ಫಲ ಬರಲಿದೆ. ವ್ಯಾಪಾರ, ವೃತ್ತಿ, ಉದ್ಯಮ ಎಲ್ಲ ಶಿಕ್ಷಣ ಎಲ್ಲ ಚೆನ್ನಾಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ನಿಮಗೆ ಸಫಲತೆ ಬರುವಂಥ ಅವಕಾಶ ಇದೆ. ವಿದ್ಯಾರ್ಥಿ ಯುವಕರಿಗೆ ಉತ್ತಮ ಫಲ. ವಿವಾಹ ಅಪೇಕ್ಷಿತ ವಿವಾಹ ಫಿಕ್ಸ್ ಆಗುವಂಥದ್ದು. ಈ ರೀತಿ ಹಲವಾರು ನಿಮ್ಮ ನಿರೀಕ್ಷಿತ ಅನಿರೀಕ್ಷಿತ ಫಲಗಳು 4, 5ರಲ್ಲಿ ಸಿದ್ಧಿಯಾಗಲಿವೆ. 6, 7ರಲ್ಲೂ ಅಷ್ಟೇ ಉತ್ತಮ ಫಲ ನಿಮಗೆ ನಿರೀಕ್ಷೆ ಇದೆ. ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಅನೇಕ ರೀತಿಯ ಲಾಭಗಳು ಬರುವಂಥದ್ದು. ಲಾಭ ಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಹಾಗಾಗಿ 6, 7 ಸಹ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ ದಿನ ಶನಿವಾರ ಅಷ್ಟು ಉತ್ತಮ ಇಲ್ಲ. ಶನಿವಾರ ಸ್ವಲ್ಪ ನಷ್ಟ ಕಷ್ಟಗಳ ಸಾಧ್ಯತೆ, ವಿಪರೀತ ಪರಿಣಾಮಗಳು ಆಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಕಾಡ್ಬೋದು. ಮಿತ್ರರಲ್ಲಿ, ಬಂಧುಗಳಲ್ಲಿ ಏನಾದರೂ ವೈಮನಸ್ಸು ಅಂದರೆ ಜಗಳ, ಕಲಹಗಳು ಸಹ ಬರ್ಬೋದು. ಮನೆಯಲ್ಲಿ ಸಹ ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ಬೋದು. ಹಾಗಾಗಿ ಶನಿವಾರದಂದು ನೀವು ಮಾತಿನ ಜಗಳ ಬಗ್ಗೆ, ಹಣಕಾಸಿನ ಬಗ್ಗೆ, ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಬಗ್ಗೆ ಸ್ವಲ್ಪ ತುಂಬ ಎಚ್ಚರವಾಗಿರಬೇಕು. ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿಗೆ ಶನಿವಾರ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಈ 4 ದಿನಗಳು ಅಂದರೆ ನವಂಬರ್ 4, 5, 6, 7 ಎಂಬಂತಹ ಈ 4 ದಿನಗಳನ್ನು ನಿಮ್ಮ ವಿಶೇಷವಾದ ಶುಭಫಲಗಳಿಗೆ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಸ್ನೋ ಮತ್ತು ವೈಟ್ ಬಣ್ಣವನ್ನು ಬಳಸ್ಬೋದು. ಸ್ನೋ ಅಂದರೆ ಚಂದ್ರನ ಸಂಕೇತ, ವೈಟ್ ಅಂದರೆ ಶುಕ್ರನ ಸಂಕೇತ. ಹಾಗಾಗಿ ಚಂದ್ರ, ಶುಕ್ರರ ವಿಶೇಷವಾದ ಬೆಂಬಲ ನಿಮಗೆ ಈ ವಾರದಲ್ಲಿ 4 ದಿನಗಳು ಸಿಗ್ತವೆ. ಸಂಖ್ಯೆಗಳ ವಿಚಾರ ಗಮನಿಸಿದಾಗ 2 ಮತ್ತು 6, 2 and 6 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಶುಭಾರಂಭ ಸುಖ, ಶಾಂತಿ, ಲಾಭ, ಜಯ ಸಿಗುವಂಥದ್ದು. ನವಂಬರ್ 1ರಂದು ನಿಮ್ಮ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ಉದ್ಯೋಗ ಇದರೆಲ್ಲ ಉತ್ತಮ ಪರಿಣಾಮಗಳು. 2ನೇ ತಾರೀಕು ನಿಮಗೆ ವಿಶೇಷವಾದ ಶುಭ ಫಲಗಳು ಅಷ್ಟನ್ನು ಸಾಮಾನ್ಯ ಫಲ ಕಂಡು ಬರುತ್ತೆ. 3, 4ರಲ್ಲಿ ಸಹ ಸಾಮಾನ್ಯ ಫಲ ಕಂಡು ಬರುತ್ತೆ. ಆರಂಭದ 1ನೇ ತಾರೀಕು ಉತ್ತಮ ಫಲ ಇದೆ. ಆದರೆ 3, 4ರಲ್ಲಿ ಸ್ವಲ್ಪ ಮಿಶ್ರವಾದ ಫಲಗಳು, 3, 4, 5ರಲ್ಲಿ ಮಿಶ್ರವಾದ ಫಲಗಳು ಕಂಡು ಬರ್ತದೆ. 3, 4, 5ರಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಅನೇಕ ರೀತಿಯ ತೊಂದರೆಗಳು ಬರುವಂಥದ್ದು, ಮಾತಿನ ಕಲಹಗಳು ಬರುವಂಥದ್ದು, ಪ್ರಯಾಣದಲ್ಲಿ ಅಡೆತಡೆಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ಪ್ರಯತ್ನದಲ್ಲಿ ವೈಫಲ್ಯಗಳು ಅಥವಾ ನಿಮ್ಮ ಯಾರಾದರೂ ನಿಮಗೆ ಅವಮಾನ ಅಥವಾ ಏನಾದರೂ ನಿಮ್ಮ ವಿರುದ್ಧವಾದ ಸಂಚಲನ ಮಾಡುವಂಥ ಘಟನೆಗಳು 2, 3, 4, 5ರಲ್ಲಿ ಜರಗಬಹುದು. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕಾಗತ್ತೆ. ಆ ಬಳಿಕ 6, 7, 8 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ, ಶನಿವಾರ ಮಾತ್ರ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಹಣಕಾಸಿಗೆ ಸಂಬಂಧಪಟ್ಟ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಉತ್ತಮ ಇದೆ. ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ. ಗೃಹಿಣಿಯರು, ಮಹಿಳೆಯರಿಗೂ ಉತ್ತಮ ಫಲ ಆಗುತ್ತೆ. ಜೊತೆಗೆ ನಿಮ್ಮ ದೀರ್ಘಕಾಲದ ಯಾವುದೇ ಕನಸು ನನಸಾಗಲಿಕ್ಕೆ 6, 7, 8 ಬಹಳ ಸಹಾಯಕವಾಗಿದೆ. ಯಾಕಂದರೆ ಈ ದಿನಗಳಲ್ಲಿ ನಿಮಗೆ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ ಒಟ್ಟೊಟ್ಟಿಗೆ ಇರುವಂಥ ದಿನ ಆಗಿರುತ್ತೆ. ಹಾಗೆ 6, 7, 8ರಲ್ಲಿ ನೀವು ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಅದೇನಾದರೂ ದಾಖಲೆ ಪತ್ರಗಳ ಸಂಗ್ರಹ, ಭೂಮಿಯ ವ್ಯವಹಾರ, ಭೂಮಿ ಕೊಳ್ಳೋದು ಅಥವಾ ಭೂಮಿ ಮಾರಾಟ ಮಾಡೋದು, ಇನ್ನೇನಾದರೂ ನಿಮಗೆ ರೆವಿನ್ಯೂ ಅಥವಾ ಇನ್ನಿತರ ಕಂದಾಯ ಸಂಬಂಧಪಟ್ಟ ಕೆಲಸ, ಇವೆಲ್ಲನ ಸರ್ಕಾರಿ ಮತ್ತು ಕೋರ್ಟ್ ಕಚೇರಿ ಸಂಬಂಧಿತ ದಾಖಲೆ ಪತ್ರ ಸಂಬಂಧಿತ ಕೆಲಸ ಕಾರ್ಯಗಳನ್ನು 6, 7, 8ರಲ್ಲಿ ಮಾಡಿದರೆ ಖಂಡಿತ ಸಫಲತೆ ಆಗುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಉತ್ತಮ ಇದೆ. ಬಿಸ್ನೆಸ್ ಅಥವಾ ವೃತ್ತಿಪರರಿಗೂ ಸಹ ಉತ್ತಮ ಫಲ ಈ 6, 7, 8ರಲ್ಲಿ ಕಂಡು ಬರುತ್ತೆ. ಹಾಗಾಗಿ ಆರಂಭದ ದಿನ ನಿಮಗೆ ಅಷ್ಟು ಉತ್ತಮ ಬಂದಿಲ್ಲ. ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲ, ಖರ್ಚು ವೆಚ್ಚ ಜಾಸ್ತಿ, ಮನಸ್ಸಿಗೆ ಆತಂಕವಾಗುವ ಘಟನೆ. ಆದರೆ ಅದೃಷ್ಟವಶಾತ್ ನಿಮಗೆ 6, 7, 8 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರದಲ್ಲಿ ಅತ್ಯುತ್ತಮ ಫಲ ಬಂದಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ಸೂರ್ಯ ಅನುಗ್ರಹ ನಿಮಗೆ ವಾರಪೂರ್ತಿ ಇದೆ. ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಸೂರ್ಯನ ಸಂಕೇತವಾಗಿ ವಾರಪೂರ್ತಿ ಬಳಸಿಕೊಳ್ಳಿ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತವಾಗಿರುತ್ತೆ. ಬುಧ ಅನುಗ್ರಹ ವಾರಪೂರ್ತಿ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ವಾರಪೂರ್ತಿ ಬಳಸಿಕೊಳ್ಳುತ್ತದೆ. ಶುಕ್ರ ಅನುಗ್ರಹ ನಿಮಗೆ ವಾರಪೂರ್ತಿ ಇದೆ. ಹಾಗೆ
ಹಣಕಾಸಿಗೆ ಯಾವುದೇ ತೊಂದರೆಗಳಿರೋದಿಲ್ಲ. ಹಾಗೆ ಶುಕ್ರನ ಅನುಗ್ರಹ ಇರುವ ಕಾರಣ ವಾರಪೂರ್ತಿ ವೈಟ್ ಅಥವಾ ಬಿಳಿಯ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳ ವಿಚಾರ ಗಮನಿಸಿದಾಗ 1, 4, 6 1, 4, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು ಕೊನೆಯ 3 ದಿನಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ಇದೆ. 6, 7, 8ರಲ್ಲಿ ಚಂದ್ರ ಅನುಗ್ರಹ ಇರುವ ಕಾರಣ ಆ ದಿನಗಳಲ್ಲಿ ಸ್ನೋ ಅಥವಾ ಬಿಳಿಯ ಬಣ್ಣ ಜೊತೆಗೆ ಸಂಖ್ಯೆ 2ನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸಿಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭ 2, 3 ಅಂದರೆ ಭಾನುವಾರ ಸೋಮವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಸಿದ್ಧಿ ಲಾಭ ಸಿದ್ಧಿ ಎಲ್ಲ ಯೋಗ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಶುಭ ಮಂಗಲ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ವಿವಾಹ ಅಪೇಕ್ಷಿತರಿಗೆ ಅಂದರೆ ಮದುವೆಗೆ ಯಾರು ಸಿದ್ಧರಿದ್ದಾರೋ ಅಥವಾ ಮದುವೆಗೆ ಪ್ರಯತ್ನ ಪಡ್ತಾರೋ ಅಂಥವರಿಗೆ ಮದುವೆ ನಿಶ್ಚಿತ ಅಥವಾ ಮದುವೆ ಫಿಕ್ಸ್ ಆಗುವಂಥ ಅವಕಾಶಗಳು ಬರ್ತವೆ. ಪ್ರೇಮಿಗಳಿಗೆ ಸಹ ಯಶಸ್ಸು ಇದೆ. ಮನಸ್ಸಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಾಗಲಿ. ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಇವರಿಗೆಲ್ಲ ಸಾಧನೆಗೆ ಉತ್ತಮ ಫಲ ಬರಲಿದೆ. ಉದ್ಯೋಗ ಅವಕಾಶವೂ ಒದಗಿ ಬರಲಿದೆ. ಹಾಗಾಗಿ ಭಾನುವಾರ ಸೋಮವಾರ ಅತ್ಯದ್ಭುತವಾದ ಶುಭಫಲವನ್ನು ಕನ್ಯಾ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಮಹಿಳೆಯರು ಗೃಹಿಣಿಯರಿಗೆ ಸಹ ಅನೇಕ ಶುಭ ವಾರ್ತೆಗಳು 2, 3ರಲ್ಲಿ ಬರಲಿವೆ. 4, 5, 6, 7 ಈ 4 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ವಾರದ ಈ 4, 5, 6, 7ರಲ್ಲಿ ನಿಮಗೆ ಅನಿರೀಕ್ಷಿತ ಖರ್ಚು ಬರುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ವಿರುದ್ಧವಾದ ಘಟನೆಗಳು ಜರುಗ್ಬೋದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಹೊಟ್ಟೆ ನೋವು, ತಲೆನೋವು ಅಥವಾ ಕೈ ಕಾಲು ಮಂಡಿ ನೋವು ಅಂತ ಅದೆಲ್ಲ ಕಾಣಿಸ್ಬೋದು. ಅಥವಾ ಹಳೆಯ ಯಾವುದೇ ನಿಮಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದು ಇಂದು ನಿಮಗೆ ಮತ್ತೆ ಮರುಕಳಿಸ್ಬೋದು. ಹಣಕಾಸಿನ ಖರ್ಚು ವೆಚ್ಚ ಹೆಚ್ಚಳ, ಆಸ್ಪತ್ರೆ ಖರ್ಚು, ರಿಪೇರಿಯಂಥ ಖರ್ಚುಗಳು ಬರುವಂಥದ್ದು. ಮನಸ್ಸಲ್ಲಿ ಸ್ವಲ್ಪ ಯೋಚನೆ ಚಿಂತೆಗಳು ಜಾಸ್ತಿ ಆಗುತ್ತದೆ. ಇನ್ನು ಕೆಲವರಿಗೆ ನಿಮ್ಮ ದುಷ್ಟ ಮಿತ್ರರಿಂದ ದುರ್ಬೋಧನೆ ದುಷ್ಪ್ರೇರಣೆಗಳು ಆಗ್ಬೋದು. ಮನಸ್ಸಲ್ಲಿ ಅನೇಕ ರೀತಿಯ ಒತ್ತಡ ಮತ್ತು ತುಮುಲಗಳು ಹೆಚ್ಚಳಾಗ್ತವೆ. ಹಾಗಾಗಿ 4, 5, 6, 7 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ತನು ಮನ ಧನದ ವಿಚಾರಕ್ಕೆ ಬೇಕಾಗುತ್ತೆ. ಅಂದರೆ ಆರೋಗ್ಯದ ವಿಚಾರಕ್ಕೂ ಮನಸ್ಸಿನ ನಿಯಂತ್ರಣಕ್ಕೂ ಜೊತೆಗೆ ಹಣಕಾಸಿನ ವಿಚಾರಕ್ಕೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಒಳ್ಳೆಯದಲ್ಲ. ಜೊತೆಗೆ ಅಪರಿಚಿತರಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಲಿಕ್ಕೆ ಸಹ ಈಗ ಹೋಗಬೇಡಿ. ಅದರಲ್ಲಿ ಕಷ್ಟಕ್ಕೆ ಸಿಲುಕಿಕೊಳ್ಳುವಂಥದ್ದಿರುತ್ತೆ. ಹಾಗೆ 4, 5, 6, 7 ಎಚ್ಚರಿಕೆ ಹೆಜ್ಜೆ. ಕೊನೆಯ ದಿನ 8ನೇ ತಾರೀಕು ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಸಿದ್ಧಿ ಲಾಭ ಸಿದ್ಧಿ ಯೋಗ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಪ್ರಯಾಣದಲ್ಲಿ ನಿಮಗೆ ಏನಾದರೂ ಮಹತ್ವದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ. ಇನ್ನು ಕೃಷಿ ವ್ಯಾಪಾರ ಉದ್ಯೋಗ ಚಟುವಟಿಕೆಗಳು ಬಹಳ ಚೆನ್ನಾಗಿ ಆಗುವಂಥ ಅವಕಾಶ ಶನಿವಾರದಂದು ಬರಲಿದೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ವಾರದಲ್ಲಿ ಅನೇಕ ಉತ್ತಮ ಫಲಗಳು ಸಿಗುವಂಥ ಅವಕಾಶ ನಿಮಗೆ 2, 3 ಮತ್ತು 8ನೇ ತಾರೀಕಂದು ಬರಲಿ. ಆರಂಭದ 2 ಮತ್ತು 3ನೇ ತಾರೀಕು ಭಾನುವಾರ ಸೋಮವಾರ ಜೊತೆಗೆ ಕೊನೆಯ ದಿನ ಶನಿವಾರದಂದು ಬರಲಿ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ಗುರು ಅನುಗ್ರಹ ವಾರಪೂರ್ತಿ ಇರುವ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ವಾರಪೂರ್ತಿ ಬಳಸುವಂಥದ್ದು, ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ ವಾರಪೂರ್ತಿ ಬಳಸುವಂಥದ್ದು, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸುವಂಥದ್ದು, ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸುವಂಥದ್ದು. ಅಂದರೆ ಅಪರೂಪಕ್ಕೆ ನಿಮಗೆ ಮಂಗಳನು ಸಹ ಒಲೆದು ಬರ್ತಾನೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಇದಕ್ಕೆ ಆ ಉತ್ತಮ ದಿನಗಳಲ್ಲಿ ಆಗಲೇ ಹೇಳಿದರೆ ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವಿಶೇಷವಾಗಿ ಈ ವಾರದಲ್ಲಿ ನೀವು ಯೆಲ್ಲೋ, ಗ್ರೇ, ವೈಟ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳ ವಿಚಾರ ಗಮನಿಸಿದಾಗ 3, 4, 6, 9 3, 4, 6, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭದ 4 ದಿನಗಳು ಉತ್ತಮವಾಗಿ ಬಂದಿವೆ. ಭಾನುವಾರ ಸೋಮವಾರ ಮಂಗಳವಾರ ನವೆಂಬರ್ 2, 3, 4, 5ರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಸಿಗುವಂಥದ್ದು. ಷಷ್ಠ ಮತ್ತು ಸಪ್ತಮದಲ್ಲಿ ಬರುವಂತಹ ಚಂದ್ರನು ಆರೋಗ್ಯವನ್ನು, ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಇದೆ. ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅತ್ಯುತ್ತಮವಾದ ಫಲ. ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಅಥವಾ ವಿವಾಹಿತರಿಗೆ ದಂಪತಿಗಳಲ್ಲಿ ಉತ್ತಮ ಬಾಂಧವ್ಯ ಬೆರೆಸಿ ಬರಲಿದೆ. ಪ್ರೇಮಿಗಳಿಗೂ ಉತ್ತಮವಾದ ಒಂದು ಅವಕಾಶಗಳು ಬರುವಂಥ ದಿನಗಳು. ಜೊತೆಗೆ ವ್ಯಾಪಾರ, ಉದ್ಯೋಗ, ವೃತ್ತಿ, ಶಿಕ್ಷಣ, ಕೃಷಿ ಚಟುವಟಿಕೆ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿದ್ದರೂ ಆಯಾ ಅವರವರ ಕ್ಷೇತ್ರದಲ್ಲಿ ವಿಶೇಷವಾದ ಪ್ರಗತಿ ಬರಲಿದೆ. ನಿಮಗೆ ಇದ್ದಂಥ ಎಲ್ಲ ವಿವಾದಗಳು ಅಥವಾ ಏನಾದರೂ ತೊಂದರೆಗಳು ಉಪಟಳಗಳು ಎಲ್ಲ ನಿವಾರಣೆಯಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುವಂಥ ಉತ್ತಮ ದಿನಗಳು. ಕೆಲವರಿಗೆ ಪ್ರವಾಸ, ಪ್ರಯಾಣ, ದೂರ ಪ್ರದೇಶಗಳಿಗೆ ಸಂದರ್ಶನ ಇತ್ಯಾದಿ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ಅನೇಕ ಯುವ ವೃಂದದವರಿಗೆ ಅವರ ಒಂದು ಕನಸು ಅಥವಾ ಗುರಿಯನ್ನು ತಲುಪಲಿಕ್ಕೆ ಈಗ ಸಹಾಯ ಆಗುವಂಥ ಅವಕಾಶ ಈ ವಾರದಲ್ಲಿ ಬರಲಿದೆ. ಹಾಗಾಗಿ 2, 3, 4, 5 ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರ ಇತ್ಯಾದಿಗಳನ್ನು ಈ ದಿನಗಳಲ್ಲಿ ನೀವು ಅಳವಡಿಸಿಕೊಂಡು ಮಾಡ್ಬೋದು. ಬಹಳ ಉತ್ತಮವಾದ ಫಲಿತಾಂಶ ಬರುತ್ತೆ. ಇನ್ನು 6, 7, 8 ಉತ್ತಮವಾಗಿಲ್ಲ. 6, 7, 8ರಲ್ಲಿ ನಿಮಗೆ ಚಂದ್ರನ ವೈರುಧ್ಯ ಕಾಡುತ್ತೆ. 3 ದಿನಗಳು ಸಹ ಅನೇಕ ರೀತಿಯ ಏರಿಳಿತಗಳಾಗುವಂಥದ್ದು, ಮಾತಿನ ಚಕಮಕಿ ಅಥವಾ ವಾಗ್ವಾದಗಳಾಗುವಂಥದ್ದು, ಕಲಹ ಆಗುವಂಥದ್ದು, ದೂರ ಪ್ರಯಾಣದಲ್ಲಿ ಏನಾದರೂ ತೊಂದರೆಗಳು ಬರುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಮನಸ್ಸಿಗೆ ಆಘಾತವಾಗುವಂಥ ಘಟನೆಗಳು ಪದೇ ಜರುಗಬಹುದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಅವಕಾಶಗಳು ಇಂದು ಕಂಡುಬರೋದಿಲ್ಲ. ಅನೇಕ ವಿರುದ್ಧವಾದ ತೊಂದರೆಗಳೇ ಇಂದು ಕಂಡುಬರ್ಬೋದು 6, 7ರಲ್ಲಿ ಮತ್ತು 8ನೇ ತಾರೀಕು. ಅದನ್ನು ಹಣಕಾಸಿನ ಖರ್ಚಿನ ಸಹ ನಿಯಂತ್ರಣ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ನೀವು ವಿಶೇಷವಾಗಿ ಆರಂಭದಲ್ಲಿ ಬರತಕ್ಕಂಥ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ತುಲಾರಾಶಿಯವರು 2, 3, 4, 5 ಸದುಪಯೋಗಪಡಿಸಿಕೊಳ್ಳಿ. ಉಳಿದ 3 ದಿನಗಳಲ್ಲಿ ಸ್ವಲ್ಪ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಸ್ನೋ ಅಥವಾ ಹಿಮದ ಬಣ್ಣ ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ.
ಸ್ನೋ, ಗ್ರೀನ್, ವೈಟ್, ಮಿಕ್ಸ್ ಬ್ಲೂ ಬಣ್ಣಗಳು. ಅಂದರೆ ಅಲ್ಲಿ ವಿಶೇಷವಾಗಿ ನಿಮಗೆ ಬುಧಾನುಗ್ರಹ, ಶುಕ್ರಾನುಗ್ರಹ, ಕೇತುವಿನ ಬೆಂಬಲ ಮತ್ತು ಶನಿ ಮಹಾರಾಜರ ಅನುಗ್ರಹ ಇರುವಂಥದ್ದು. ಜೊತೆಗೆ ಚಂದ್ರನು ನಿಮಗೆ ಈ 4 ದಿನಗಳಲ್ಲಿ ಪೂರಕವಾಗಿದ್ದಾನೆ. ಸಂಖ್ಯೆಗಳ ವಿಚಾರವನ್ನು ಗಮನಿಸಿದರೆ 2, 5, 6, 7, 8, 2, 5, 6, 7, 8 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬಂದಿದೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿ, ಕಿರಿಯರಲ್ಲಿ ವಿರೋಧ, ಅದೇ ನಿಮ್ಮದೇ ಸ್ವಂತ ಮಕ್ಕಳಲ್ಲಿ ಸಹ ವೈರುಧ್ಯಗಳು ಬರುವಂಥದ್ದು. ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಕಿರಿಯರಿಂದ ಏನಾದರೂ ಅಸಹಕಾರದ ಭಾವನೆ, ಅವರಿಂದ ಏನಾದರೂ ಕಿರಿಕಿರಿಯಂಥ ಘಟನೆಗಳು ಜರುಗುವಂಥದ್ದು. ಸಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು. ಮಾತಿನಲ್ಲಿ ಸ್ವಲ್ಪ ನಿಮಗೆ ಒರಟುತನ, ದೂಡ, ವಾತಂಕ ಎಲ್ಲ ಬರುವಂಥದ್ದು. ಇತರರ ಜೊತೆ ಕಲಹ, ವಾಗ್ವಾದಗಳು ಹೆಚ್ಚಳಾಗ್ಬೋದು. ಹಾಗಾಗಿ 2, 3ರಲ್ಲಿ ನೀವು ಸಂಯಮವನ್ನು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ಕೌಟುಂಬಿಕ ಅಥವಾ ಇನ್ನಿತರ ಬಾಂಧವ್ಯದ ವಿಚಾರದಲ್ಲಿ ಹುಳಿ ಹಿಂಡುವಂಥ ಘಟನೆಗಳಾಗ್ಬೋದು. ಅದರಲ್ಲಿ ಸ್ವಲ್ಪ ನೀವು ನಿಯಂತ್ರಣ, ವಾಕ್ ಅಂದರೆ ನಿಮ್ಮ ಮಾತಿನ ನಿಯಂತ್ರಣವನ್ನು ಖಂಡಿತ ಮಾಡಬೇಕಾಗುತ್ತೆ. 2, 3ರಲ್ಲಿ 4, 5, 6, 7 ನಿರಂತರವಾಗಿ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನ. ಅಪರೂಪದಲ್ಲಿ ನಿಮಗೆ ಅಲ್ಲಿ ಷಷ್ಠ ಮತ್ತು ಸಪ್ತಮದಲ್ಲಿ ವಿಶೇಷವಾದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. 4, 5ರಲ್ಲಿ ನಿಮಗೆ ಭೂಮಿ ಕೊಳ್ಳುವಂಥ ಅವಕಾಶ ಬರ್ಬೋದು, ಮನೆ ಕೊಳ್ಳುವಂಥ ಅವಕಾಶ ಬರ್ಬೋದು. ಯಾವುದೇ ರೀತಿಯ ನಿಮ್ಮ ಒಂದು ಉದ್ಯೋಗ ಅಥವಾ ವೃತ್ತಿಗೆ ಸಂಬಂಧಪಟ್ಟ ಮಹತ್ವದ ಬದಲಾವಣೆಗಳನ್ನು ತರಲಿಕ್ಕೆ ಅವಕಾಶ ಬರ್ಬೋದು. ಬಹಳ ಕಾಲದ ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ನಿಮ್ಮದಾಗುವಂಥದ್ದು. ಹಾಗಾಗಿ 4, 5 ಬಹಳ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ವೃಶ್ಚಿಕದವರು. 6, 7ರಲ್ಲಿ ಸಹ ನಿಮಗೆ ಸಪ್ತಮದ ಚಂದ್ರನು ಜಯವನ್ನು, ಸುಖವನ್ನು, ಶಾಂತಿಯನ್ನು, ಭೋಗವನ್ನು ಕೊಳ್ಳಿದ್ದಾನೆ. ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು. ಪ್ರೇಮಿಗಳಿಗೆ ಸಹ ಅವರ ಪ್ರೇಮಲು ಈಗ ಸಫಲತೆ ಆಗಿಬರುವಂಥದ್ದು. ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಾಗಲಿದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ನಿಮಗೆ ಇನ್ನೂ ಕಂಡು ಬರಲಿದೆ. ಬಹಳ ಅತ್ಯುತ್ತಮವಾದ ಅದೃಷ್ಟ ನಿಮ್ಮ ಪರವಾಗಿ ಒಲಿದು ಬರಲಿದೆ. ಇನ್ನು ಕೊನೆಯ ದಿನ 8ನೇ ತಾರೀಕು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 8ನೇ ತಾರೀಕಿನಂದು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ವೈರುದ್ಧವಾಗಿ ಆಗುವಂಥದ್ದು. ದೂರ ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು. ಯಾವುದೇ ರೀತಿಯ ಪ್ರಯತ್ನಗಳು ನಿಮಗೆ ಅಲ್ಲಿ ನಿಧಾನಗತಿ ಅಥವಾ ವೈಫಲ್ಯಗಳು ಕಂಡು ಬರ್ಬೋದು. ಹಾಗಾಗಿ 8ನೇ ತಾರೀಕಿನಂದು ಸ್ವಲ್ಪ ಎಚ್ಚರ ವಹಿಸಬೇಕು. ವಿಶೇಷವಾಗಿ ಕಿರಿಯರ ಜೊತೆ ಕಲಹ, ವಾಗ್ವಾದಗಳು ಬರ್ಬೋದು. ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಹಾಗಾಗಿ ಇದನ್ನು ಸಂಯಮದಿಂದ ಇದನ್ನು ನಿಭಾಯಿಸಿಕೊಳ್ಬೇಕಾಗತ್ತೆ. ವಿಶೇಷವಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 7, 2, 3, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ಈ ವಾರದ ಶುಭಾರಂಭ. ಪ್ರಾರಂಭದ ದಿನ ಭಾನುವಾರ. ನಮಗೆ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಇನ್ನು ಆ ಬಳಿಕ 3, 4, 5 ಉತ್ತಮವಿಲ್ಲ. 3, 4, 5ರಲ್ಲಿ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ವಿರುದ್ಧ ಲಿಂಗದವರಿಂದ ತೊಂದರೆ ಅಥವಾ ಕಿರಿಯರಲ್ಲಿ ಕಲಹ ಬರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ನಿಮಗೆ ಅವಮಾನ ಆಗುವಂಥದ್ದು. ವ್ಯಾಪಾರ ಸ್ಥಳದಲ್ಲಿ ಅವಮಾನ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನೀವು ಆರ್ಥಿಕವಾದ ಪ್ರಯತ್ನದಲ್ಲಿ ನಿಧಾನಗತಿಯ ಸ್ಲೋನೆಸ್ ಕಾಣ್ಬೋದು. ಜೊತೆಗೆ ಕೌಟುಂಬಿಕ ವಿಚಾರವಾಗಿ ನೀವು ಗಮನಿಸಿದರೆ ಅಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಬಹಳಷ್ಟು ಏರುಪೇರಿನ ಘಟನೆಗಳು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಇನ್ನಿತರ ವಿಚಾರ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನದಲ್ಲಿ ಈಗ ವೈಫಲ್ಯ ಅಥವಾ ಫೇಲಿಯರ್ಗಳು ಆಗ್ಬೋದು. ಹಾಗಾಗಿ ಈ 3, 4, 5ರಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಪ್ರಯತ್ನಗಳು ಮಾಡುವಾಗಲಿ ಯಾವುದೇ ರೀತಿಯ ನಿಮ್ಮ ಕೌಟುಂಬಿಕ ಹಾಗೂ ನಿಮ್ಮ ವ್ಯಾವಹಾರಿಕ ಅಂದರೆ ನಿಮ್ಮ ಬಿಸ್ನೆಸ್ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. 6, 7ನೇ ತಾರೀಕು. ಆ ಬಳಿಕ 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ ಇದೆ. 6, 7, 8 ಈ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಬಹಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಚಂದ್ರನ ವಿಶೇಷವಾದ ಅನುಕೂಲ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು. ಹಣಕಾಸಿನ ನೆರವು ಚೆನ್ನಾಗಾಗುತ್ತೆ. ಮಹಿಳೆಯರು ಅಥವಾ ಗೃಹಿಣಿಯರು ಸಹ ಉತ್ತಮ ಅವಕಾಶಗಳು. ವಿದ್ಯಾರ್ಥಿಗಳು ಶುಭ ಫಲಗಳು ನೀಡ್ಬೋದು. ಜೊತೆಗೆ ಯಾರು TV, ಸಿನಿಮಾ ಅಥವಾ ಇನ್ನಿತರ ಯಾವುದೇ ಕಲಾರಂಗ, ಸಮಾಜ ಮಾಧ್ಯಮ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೋ ಅಂಥವರಿಗೆ ವಿಶೇಷವಾದ ಒಂದು ಅನುಕೂಲವಾಗುವಂಥ ಫಲಿತಾಂಶಗಳು ಈ 3 ದಿನಗಳಿಂದರೆ 6, 7, 8ರಲ್ಲಿ ಬರ್ಬೋದು. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಸಂದರ್ಶನ, ವಿದೇಶದ ಪ್ರವಾಸ ಯೋಗಗಳು ಸಹ ಒದಗಿ ಬರ್ಬೋದು 6, 7, 8ರಲ್ಲಿ. ಹಾಗಾಗಿ ಈ ವಾರದಲ್ಲಿ ಆರಂಭದ 4 ದಿನಗಳು ನಿಮಗೆ ಚಂದ್ರನ ಒಂದು ವೈರುಧ್ಯ ಬಂದರೂ ಕೊನೆಯ 3 ದಿನಗಳಲ್ಲಿ ವಿಶೇಷವಾದ ಚಂದ್ರನ ತರಂಗಗಳು ನಿಮಗೆ ಸಹಾಯಗಳು ಬಂದಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಆರೆಂಜ್, ಗ್ರೇ, ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 4, 6, 1, 4, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುಸ್ಸು ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಣಕಾಸಿನ ನೆರವು ಚೆನ್ನಾಗುತ್ತೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು ಬರ್ಬೋದು. ದೂರ ಪ್ರಯಾಣದಲ್ಲಿ ನೆಮ್ಮದಿಯ ವಾತಾವರಣ ಮೂಡುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ನಿಮ್ಮ ಪರವಾದ ಒಂದು ತೀರ್ಪುಗಳು ಬರುವಂಥದ್ದು. ಕೋರ್ಟ್ ಕಚೇರಿ, ಸರ್ಕಾರಿ ಕೆಲಸದಲ್ಲಿ ನಿಮಗೆ ಮುನ್ನಡೆ ಇದೆ. ಯಾಕಂದರೆ ನಿಮಗೆ ಈ ವಾರ ಪೂರ್ತಿ ಸೂರ್ಯನ ಅನುಗ್ರಹ ಇದೆ. ಜೊತೆಗೆ ಈ ತಿಂಗಳ ಪೂರ್ತಿ ಇರಲಿದೆ. ವಾರ ಪೂರ್ತಿ ಅಷ್ಟೇ ಅಲ್ಲ, ತಿಂಗಳ ಪೂರ್ತಿ ಸೂರ್ಯ ಭಗವಂತನ ಅನುಗ್ರಹ ಅಪರೂಪಕ್ಕೆ ಸಿಗುವಂಥದ್ದು. ವರ್ಷದಲ್ಲಿ 1 ಬಾರಿ ಮಾತ್ರ ಸಿಗುವಂಥದ್ದು. ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಒಂದು ಸೂರ್ಯ ಅನುಗ್ರಹ ಇರುವಂಥ ವಾರ
ಈ ವಾರವೂ ಇರುತ್ತೆ, ಮುಂದಿನ ವಾರ ಇರುತ್ತೆ, ಜೊತೆಗೆ ಈ ತಿಂಗಳ ಕೊನೆವರೆಗೂ ಇರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಅದ್ಭುತವಾದ ಫಲಗಳು ನಿರೀಕ್ಷೆ ಮಾಡ್ಬೋದು. 2-3 ವಿಶೇಷವಾದ ಉತ್ತಮ ಫಲ, ಚಂದ್ರ ಮತ್ತು ಸೂರ್ಯರ ವಿಶೇಷವಾದ ಅನುಗ್ರಹ ಇರುವಂಥ ಅದ್ಭುತವಾದ ದಿನ. ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ ಎಲ್ಲದರಲ್ಲೂ ಬಹಳ ಪ್ರಗತಿ ಇದೆ. ನಿರೀಕ್ಷಿತ ಅನಿರೀಕ್ಷಿತ ಉತ್ತಮ ಫಲ. ಇನ್ನು 4, 5, 6, 7ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಇತರ ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಆಗಲೇ ಹೇಳಿದಂತೆ ನಿಮಗೆ ಗುರುವಿನ ಬೆಂಬಲ ಇರ್ಬೋದು, ಕುಜನ ಬೆಂಬಲ ಇರ್ಬೋದು, ಜೊತೆಗೆ ಶನಿ ಮಹಾರಾಜರ ಬೆಂಬಲ, ಶುಕ್ರನ ಬೆಂಬಲ ಇರ್ಬೋದು, ಅವೆಲ್ಲ ಇದ್ದೇ ಇರುತ್ತೆ. ಆದರೆ ಚಂದ್ರನ ಬೆಂಬಲ ಈ 4, 5, 6ರಲ್ಲಿ ಕಡಿಮೆ ಇರುತ್ತೆ ಅಥವಾ ಕೆಲವೊಮ್ಮೆ ವಿರುದ್ಧವಾದ ಫಲಗಳು ಆಗ್ಬೋದು. ಹಾಗಾಗಿ ಈ ವಿಚಾರದಲ್ಲಿ ಬಂಧು ವಿಚಾರಗಳ ಜೊತೆಗೆ ಅಥವಾ ಮಿತ್ರರ ಜೊತೆ ಕಲಹಗಳಾಗುವಂಥದ್ದು 4, 5ರಲ್ಲಿ. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲತೆಗಳು ಬರುವಂಥದ್ದು, ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ನಿರ್ಮಾಣ ಆಗುತ್ತೆ 4, 5ರಲ್ಲಿ. ಇನ್ನು 6, 7 ಸಹ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 6, 7 ಸಹ ಮಾತಿನ ಚಕಮಕಿ, ಕಲಹ, ಭಾಗವಾದಾಗುವಂಥದ್ದು, ಮನೆಯ ಮಕ್ಕಳು ಅಥವಾ ಮನೆ ನಿಮ್ಮ ಕಿರಿಯ ಸದಸ್ಯರಲ್ಲಿ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಕಾಣುವಂಥದ್ದು, ಜೊತೆಗೆ ಈ ದೇವತಾ ಕ್ಷೇತ್ರ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಾಗ ಅಲ್ಲಿ ನಿಮಗೇನಾದ್ರು ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು. ಈ ರೀತಿ ಕೆಲವೊಂದು ಕೆಟ್ಟ ಶಕುನಗಳು ಮತ್ತು ಕೆಟ್ಟ ಪೂರ್ವ ಸೂಚನೆಗಳು ನಿಮಗೆ ಈ 6, 7ರಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ಇನ್ನು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತವಾಗಿದೆ. ಯಾವುದೇ ಪ್ರಮುಖ ನಿರ್ಧಾರ, ಪ್ರಮುಖ ಕೆಲಸ ಮಾಡಲಿಕ್ಕೆ, ಒಪ್ಪಂದ, ಅಗ್ರಿಮೆಂಟ್ ಎಲ್ಲ ಮಾಡಲಿಕ್ಕೆ ಬಹಳ ಯಾವುದೇ ಉತ್ತಮವಾದ ದಿನ ಆಗಿರೋದಿಲ್ಲ 6, 7. ಹಾಗಾಗಿ ನೀವು ಈ ವಾರದಲ್ಲಿ ಬರತಕ್ಕಂತಹ 2-3 ದಿನಾಂಕವನ್ನು ಸದುಪಯೋಗಪಡಿಸಿಕೊಳ್ಳಿ. ಆ 2-3ರಲ್ಲಿ ನಿಮಗೆ ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಉಳಿದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರದಂದು ಸ್ವಲ್ಪ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಶನಿವಾರದಂದು ವಿಶೇಷವಾಗಿ ಅನಿರೀಕ್ಷಿತ ಲಾಭ, ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿಯಂತಹ ಘಟನೆಗಳು ವಾರದ ಕೊನೆಯ ದಿನ ಆಗ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಗ್ರೀನ್, ಯೆಲ್ಲೋ, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 3, 9, 6, 1, 5, 3, 9, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಈ ವಾರದಲ್ಲಿ ನಿಮಗೆ 5 ಅಥವಾ 6 ಗ್ರಹಗಳ ಬೆಂಬಲ ಸಿಗಲಿದೆ. ಅಲ್ಲಿ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಬುಧ ಅನುಗ್ರಹ, ಜೊತೆಗೆ ಗುರುವಿನ ತಾತ್ಕಾಲಿಕವಾದ ಗುರುಬಲ, ಮಂಗಳನು ಸಹ ಪೂರಕವಾಗಿರುವಂಥದ್ದು, ಶನಿ ಮಹಾರಾಜರು ಸಹ ವರದಾಯಕರಾಗಿರುವಂಥದ್ದು. ಹಾಗಾಗಿ ಇಲ್ಲಿ 5 ಅಥವಾ 6 ಗ್ರಹಗಳ ಅಪರೂಪವಾದ ಬೆಂಬಲ ಸಿಗ್ತಾಯಿದೆ. ಇವೆಲ್ಲವನ್ನು ಅರಿತುಕೊಂಡು ಎಲ್ಲ ಮಕರ ರಾಶಿಯವರು ಈ ವಾರದ ವಿಚಾರವನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದ ದಿನಗಳಲ್ಲಿ ನಷ್ಟ, ವಿಶೇಷವಾಗಿ ಕಷ್ಟಗಳು ಬರುವಂಥದ್ದು, ವ್ಯಾಪಾರ, ಉದ್ಯಮದಲ್ಲಿ ಅನೇಕ ರೀತಿಯ ಹಿನ್ನಡೆ ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಮುರಿದು ಬೀಳುವಂಥದ್ದು, ಅಥವಾ ಹಿಂದೆ ನಿಮ್ಮಲ್ಲಿ ವ್ಯವಹರಿಸಿದಂಥ ವ್ಯಕ್ತಿಗಳು ಈಗ ತಾವಾಗಿ ನಿಮ್ಮ ಮೇಲೆ ಆರೋಪವನ್ನು ಮಾಡೋದು ಅಥವಾ ನಿಮಗೇನಾದ್ರು ಅವರು ಅವಮಾನಕರ ಘಟನೆ ಮಾಡುವಂಥದ್ದು. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. 2-3ರಲ್ಲಿ ಯಾವುದೇ ರೀತಿಯ ಪ್ರಮುಖ ನಿರ್ಧಾರ, ಕೊಡುಕೊಳ್ಳುವಿಕೆ, ಒಪ್ಪಂದ, ಸಹಿ, ಅಗ್ರಿಮೆಂಟ್ಗೆ ಒಳ್ಳೆಯದಲ್ಲ. 4, 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. ಅನೇಕ ರೀತಿಯ ಉತ್ತಮ ಫಲಗಳು ಚಂದ್ರ ಅನುಗ್ರಹದಿಂದ ಆಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ನೆರವು ಚೆನ್ನಾಗುತ್ತೆ. ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನದ ಸಫಲತೆ ಬರುವಂಥದ್ದು, ಬಂಧು ಮಿತ್ರರ ವಿಶೇಷವಾದ ಆಶೀರ್ವಾದಗಳು ನಿಮಗೆ ಸಿಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಈ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಅಥವಾ ಮಹತ್ವವಾದ ಮನೆ, ಭೂಮಿ ಕೊಳ್ಳುವಂಥದ್ದು, ಯಂತ್ರ, ವಾಹನ ಕೊಳ್ಳುವಂಥದ್ದು, ಮದುವೆ, ಮುಂಜಿ ವಿಚಾರ ಇವೆಲ್ಲದಕ್ಕೂ ನಿಮಗೆ ಜನ ಬೆಂಬಲ, ಮಿತ್ರರ ಬೆಂಬಲ, ಧನ ಬೆಂಬಲವು ಈ 4, 5ರಲ್ಲಿ ಸಿಗಲಿದೆ. ಹಾಗಾಗಿ ಅಂತಹ ಪ್ರಯತ್ನ ಇದ್ದರೆ ಇಂದು ಮಾಡಬಹುದಾಗಿದೆ. ಇನ್ನು 6, 7 ಸಾಮಾನ್ಯವಾದ ದಿನ. ಆತ್ಮೀಯ ಚಕಮಕಿ, ಆರೋಗ್ಯದಲ್ಲಿ ಏರುಪೇರು, ಮನಸ್ಸಿಗೆ ಭಿನ್ನ ಆಗುವಂಥ ಘಟನೆಗಳು, ಮಿತ್ರರಿಂದ, ಬಂಧುಗಳಿಂದ ನಿಮಗೇನಾದ್ರು ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ ಅಥವಾ ಅವರ ಯಾವುದೇ ಒಂದು ನಡವಳಿಕೆಯಿಂದ ನಿಮಗೆ ಮನಸ್ಸಿಗೆ ನೊಂದುಕೊಳ್ಳುವಂಥದ್ದು, ಈ ರೀತಿ ಅನೇಕ ರೀತಿಯ ಮನಸ್ಸಿನ ಮೇಲೆ ದೌರ್ಬಲ್ಯ ಆಗುವಂಥ ಘಟನೆಗಳು ಜರುಗುತ್ತೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ 6, 7ರಲ್ಲಿ. ಕೊನೆಯ ದಿನ ಶನಿವಾರ 8ನೇ ತಾರೀಕು. ಅಲ್ಲಿನೂ ಹಾಗೆ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ನಿರೀಕ್ಷೆ ಇರೋದಿಲ್ಲ. ಅಲ್ಲಿನೂ ಹಾಗೆ ನಿಮಗೆ ಏನಾದರೂ ಅವಮಾನಕರ ಘಟನೆ, ಮಾತಿನ ಚಕಮಕಿ, ವಿರೋಧಿಗಳ ತೊಂದರೆಗೆ ಆಗುವಂಥದ್ದು, ಜೊತೆಗೆ ನಿಮ್ಮ ಒಂದು ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ ಇದ್ದರೆ ಅಲ್ಲಿ ಏನಾದರೂ ಆಕಸ್ಮಿಕ ನಷ್ಟಗಳು ಸಹ ಆಗುವಂಥದ್ದು 8ನೇ ತಾರೀಕಿನಂದು. ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಅನೇಕ ಶುಭ ದಿನಗಳು ಕಂಡುಬರ್ತವೆ. 4, 5ರಲ್ಲಿ ಉತ್ತಮ ಫಲ ಬಂದಿವೆ. 6ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, 7ರಲ್ಲಿ ಮತ್ತು 8ರಲ್ಲಿ ಮಿಶ್ರ ಫಲಗಳು ಬಂದಿವೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಬರತಕ್ಕಂಥ ಅವಕಾಶವನ್ನು ಬಳಸ್ತಕ್ಕಂಥ ಬಣ್ಣ ವಿಚಾರ ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳೋದು, ಜೊತೆಗೆ ವೈಟ್ ಅಥವಾ ಬಿಳೆ ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳೋದು. ಗ್ರೀನ್ ಮತ್ತು ವೈಟ್ ಬಣ್ಣ ಸಂಖ್ಯೆಗಳು ನಿಮಗೆ ವಿಶೇಷವಾಗಿ 5 ಮತ್ತು 6, 5 and 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಉತ್ತಮ ಆರಂಭದ ದಿನ ನಿಮಗೆ ಅಲ್ಲಿ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. 2-3ರಲ್ಲಿ ನೀವು ಪ್ರಯತ್ನ ಪಡುವಂಥ ಯಾವುದೇ ವಿಚಾರಗಳಿದ್ದರೆ ಅದರಿಗೆ ವಿಶೇಷವಾದ ಉತ್ತಮ ಫಲಗಳು ಸಿಗಲಿವೆ. ಕೌಟುಂಬಿಕ ವಿಚಾರ ಅಥವಾ ಕಲಹ ಭಾಗವಾದ ವಿಚಾರ, ಇನ್ನಿತರ ಯಾವುದೇ ರೀತಿಯ ಸಂಧಾನದ ವಿಚಾರ ಇವೆಲ್ಲವೂ ಬಹಳ ಉತ್ತಮವಾಗಿ ಎಂದು ಫಲಿತಾಂಶ ನೀಡಲಿವೆ. 2-3ರಲ್ಲಿ ಅನೇಕ ರೀತಿಯ ಶುಭ ಪರಿವರ್ತನೆಗಳು ಯುವಕರಲ್ಲೂ, ವಿದ್ಯಾರ್ಥಿಗಳಲ್ಲೂ ಅಥವಾ ಇನ್ನಿತರ ಬೇರೆ ವಯೋಮಾನದವರ ಮೇಲೂ ಮನಸ್ಸಿನ ಮೇಲೆ ಆಗುವಂಥ ಪರಿವರ್ತನೆಗಳು ಆಗುವಂಥ ದಿನ ಈ 2-3 ಆಗಿತ್ತು. ಬಹಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು.
4-5 ಅಷ್ಟೇನು ಉತ್ತಮವಿಲ್ಲ. 4-5ರಲ್ಲಿ ನಿಮಗೆ ನಷ್ಟದಲ್ಲಿ ಆಗುವಂಥ ಚಂದ್ರನ ಪರಿಣಾಮ ಅನೇಕ ರೀತಿಯ ನಿಮಗೆ ಹಣಕಾಸಿನ ನಷ್ಟ ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥ ಘಟನೆಗಳು ಆಗ್ಬೋದಾಗಿದೆ. ಇನ್ನು 6-7 ನಿಮ್ಮ ಪಾಲಿಗೆ ಉತ್ತಮ ದಿನ. 6-7ರಲ್ಲಿ ಅನೇಕ ಶುಭ ಫಲಗಳು ಆಗಲಿವೆ. ಉದ್ಯಮ, ವ್ಯಾಪಾರ ಇತ್ಯಾದಿ ವಿಷಯಗಳು ಉತ್ತಮ ಫಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗಲಿದೆ. ಕಲಾವಿದರು ಅಥವಾ ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಅಥವಾ ಇನ್ನಿತರ ಯಾವುದೇ ರೀತಿಯ ಬೇರೆ ರೀತಿಯ ಈ ಮೀಡಿಯಾಗಳಲ್ಲಿ ಕೆಲಸ ಮಾಡುವಂಥವರಿಗೆ ಉತ್ತಮ ಫಲಗಳನ್ನು ಈ ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿ, ಯುವಕರಿಗೂ ಸಾಧಕರಿಗೂ ಉತ್ತಮ ಫಲ ಇದೆ. ವ್ಯಾಪಾರ ಉದ್ಯಮದಲ್ಲಿ ಇರುವವರಿಗೆ ಸಹ ಉತ್ತಮ ಫಲ 6-7ರಲ್ಲಿ ನಿಗದಿಯಾಗಲಿದೆ. ಕೈ ತುಂಬ ಹಣ ಸೇರುವಂಥದ್ದು, ಜೊತೆಗೆ ಬಂದಂಥ ಹಣವನ್ನು ನೀವು ಉತ್ತಮವಾದ ಭದ್ರತೆಗೆ ಹೂಡಿಕೆ ಮಾಡುವಂಥದ್ದು ಮುಂತಾದ ಸಕಾರಾತ್ಮಕವಾದ ಘಟನೆಗಳು 6-7ರಲ್ಲಿ ಜರುಗುತ್ತೆ. ಇನ್ನು 8ನೇ ತಾರೀಕು ಕೊನೆಯ ದಿನ, ವಾರದ ಕೊನೆಯ ದಿನ ಮಿಶ್ರ ಫಲಗಳ ಸೂಚನೆ. ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯ ಬರುವಂಥದ್ದು, ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಹೆಚ್ಚಳ ಆಗಲಿವೆ. ಯಾವುದೇ ರೀತಿಯ ನಿಮ್ಮ ಮಿತ್ರರಲ್ಲಿ, ಬಂಧುಗಳಲ್ಲಿ ನಿಮಗೆ ವಿಶೇಷವಾದ ನಿಮ್ಮ ದಾಖಲೆ ಪತ್ರ, ವ್ಯಾಪಾರದ ಸಂಬಂಧಿತವಾದ ಕಾಗದ ಪತ್ರ ಇತ್ಯಾದಿ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಅವರು ಅತ್ಯಂತ ಮಿತ್ರರಾಗಿದ್ದರು, ಆಪ್ತರಾಗಿದ್ದರು ಸಹ ನಿಮಗೆ ಆ ದಾಖಲೆ ವಿಚಾರ, ಪತ್ರದ ವಿಚಾರ ಮೋಸ ಅಥವಾ ಏನಾದ್ರು ವಂಚನೆ ಮಾಡುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಈ ಮೀನರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಕೆಲವೊಂದು ಗ್ರಹಗಳು ನಿಮಗೆ ಉತ್ತಮ ಫಲ ಬಂದಿವೆ, ಕೆಲವೊಂದು ಗ್ರಹಗಳಿಂದ ಅಲ್ಲಿ ಅಡೆತಡೆಗಳು ಬಂದಿವೆ. ಅಲ್ಲಿ 2-3 ಉತ್ತಮ ಫಲ, 6-7 ಉತ್ತಮ ಫಲ. 8ನೇ ಮತ್ತು 4-5-8 ಬಂತ 3 ದಿನಗಳಲ್ಲಿ ವಿರುದ್ಧವಾದ ಫಲ ಬರುವಂಥದ್ದು, ಮಾತಿನ ಚಕಮಕಿ, ವಾಗ್ವಾದ, ಕಲಹ ಆಗುವಂಥದ್ದು, ಹಣಕಾಸಿನ ಖರ್ಚು ಬರುವಂಥ ಘಟನೆಗಳು ಈ 4, 5 ಮತ್ತು 8ನೇ ತಾರೀಕಿನಂದು ಜರಗಲಿವೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ವೈಟ್, ಎಲ್ಲೋ, ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 7, 2, 3, 6, 7 ಬಂದ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಸಂಕ್ಷಿಪ್ತವಾದ ವಾರ ಭವಿಷ್ಯ ಇದೇ ನವಂಬರ್ 2ರಿಂದ ನವಂಬರ್ 8ರವರೆಗೆ, ನವಂಬರ್ 2 ಭಾನುವಾರದಿಂದ ನವಂಬರ್ 8 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ದಿನಗಳಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲ ಬಂದಿವೆ, ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಮಧ್ಯಮ ಫಲ, ಕೆಲವೊಂದು ದಿನಗಳಲ್ಲಿ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಮಧ್ಯಮ ಮತ್ತು ಸಂಕಷ್ಟಗಳಿಂದ ಯಾರೂ ವಿಚಲಿತರಾಗಬೇಕಾಗಿಲ್ಲ. ಸಹಜವಾಗಿ ಗೋಚಾರ ಅಥವಾ ಗ್ರಹಗಳ ಚಾರದಲ್ಲಿ ಆಗುವಂಥ ಇದು ಘಟನೆಗಳು. ಹಾಗಾಗಿ ಇಲ್ಲಿ ನೀವು ಈ ದೋಷವನ್ನು ಇದರ ನಿವಾರಣೆ ಮಾಡಲಿಕ್ಕೆ ನೀವು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಅಥವಾ ಯಾವುದೇ ರೀತಿಯ ನಿಮಗೆ ಇಷ್ಟಪಡುವಂಥ ಇಷ್ಟ ದೇವತೆನೋ, ಕುಲದೇವತೆನೋ, ಗ್ರಾಮ ದೇವತೆಗಳ ಸ್ತೋತ್ರ, ಉದಾಹರಣೆಗೆ ವಿಷ್ಣುವಿನ ಆಸಕ್ತಿ ಉಳ್ಳವರು, ಭಕ್ತಿ ಉಳ್ಳವರು ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿ ಮಾರ್ಗಗಳನ್ನು ಮಾಡುವಂಥದ್ದು. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವ, ಹರೇ ರಾಮ್ ಹರೇ ರಾಮ್, ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು, ಶಿವನಿಗೆ ಸಂಬಂಧಪಟ್ಟ ಓಂ ನಮಃ ಶಿವಾಯ ಅಥವಾ ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನ ಉರ್ವಾರುಕ ಬಂಧನ ಮೃತ್ಯುರ್ಮೋಕ್ಷ ಮುಂತಾದ ಸರಳವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಸ್ತೋತ್ರ ಮಾರ್ಗದ ಮೂಲಕ ನಿಮಗಿರತಕ್ಕಂಥ ದೋಷವನ್ನು ಕಳೆದುಕೊಳ್ಬೋದು. ದೇವಾಲಯಗಳ ಸಂದರ್ಶನ ಮಾಡೋದು ಆಸಕ್ತಿ ಮಾಡುವಂಥದ್ದು. ಕಾರ್ತಿಕ ಮಾಸದ ಆ ವಿಶಿಷ್ಟವಾದ ದಿನಗಳ ಆರಂಭದಲ್ಲಿ ಹೇಳಿದ್ದೇನೆ. ಅಂಥ ವಿಶಿಷ್ಟ ದಿನಗಳಲ್ಲಿ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ ಅಥವಾ ಮನೆಯಲ್ಲಿದ್ದುಕೊಂಡು ಅಂಥ ದೇವರುಗಳ ಸ್ತುತಿ ಸ್ತೋತ್ರ ಪಠಣೆಗಳು ಮಾಡ್ಕೊಂಡು ಬನ್ನಿ. ವಾಹಿನಿಯನ್ನು ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದ ನಮಗೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರವಾಗೋದ ಕಾರ್ಯಕ್ರಮ ವೀಕ್ಷಿಸಿದ ಬನ್ನಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.